ತಪ್ಪಿಕಬೇಡ್ರೆ. ನಮೋ ನಮೋ ಜನನಿ ಸೌಖ್ಯ ಪ್ರದಾಯಿನಿ. ಐಶ್ವರ್ಯ ವಸ್ತು ಮೇಲಕ್ಕೇಳ ಪುತ್ರ ಕೋಮಲ ಗಾತ್ರ. ಕುಮಾರ ಅಮ್ಮಯ್ಯ, ಕರದಲ್ಲಿ ಕೋದಂಡವನ್ನು ಪಡೆದುಕೊಂಡು ಧನುರ್ಧಾರಿಯಾಗಿ ನೀನು ಹೋಗುವುದೆಲ್ಲಿಗೆ? ನಾನು ಹೋಗುವ ಪಯಣದ ಗೋಷ್ಠಿ ನಿನಗೆ ಏತಕ್ಕೆ ಮಾತೆ? ಹೆತ್ತ ತಾಯಿಯ ಮುಂದೆ ತಿಳಿಸಬೇಕು ಕಂದ. ನಿರ್ಮಿಸಿದ ಚಕ್ರವೆಂಬ ಕೋಟೆಯನ್ನು ಬೇರಿಸುವುದಕ್ಕೆ ಹೋಗುವ ಮಾತೆ ಕಂದ. ಅಮ್ಮಯ್ಯ, ದ್ರೋಣನು ನಿರ್ಮಿಸಿದಂತ ಚಕ್ರವ್ಯೂಹವನ್ನು ಭೇದಿಸಲು ಹೊರಟಿರುವೆಯಾ? ಹೌದು ಮಾತೆ. ನಿನ್ನಿಂದ ಸಾಧ್ಯವೇ? ಅದು ಯಾತಕ್ಕೆ ಸಾಧ್ಯವಿಲ್ಲ ಮಾತೆ. ನೀನು ಚಿಕ್ಕವರಲ್ಲವೇ? ನಾನು ಚಿಕ್ಕವನಾದರೂ ಎಲ್ಲ ಕರದಲ್ಲಿ ಬರುವ ಬಾಣಗಳು ಚಿಕ್ಕವೇ ಮಾತೆ. ಅಭಿಮಾನ್ಯು, ಅಮ್ಮಯ್ಯ, ದ್ರೋಣನು ನಿರ್ಮಿಸಿದಂತ ಚಕ್ರಬಿಂಬದ ವಿಚಾರವನ್ನು ಹೇಳುವೆನೋ ವಿಸ್ತಾರವಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಕೇಳೇ ಕುವರ, ಕಾಳಗದ ಬೇಕ ವಿಸ್ತಾರ ಕುವರ. ಗಂಡು ಗಾಲೆ ರಾಣ ಕಂದ. ಪಡೆದ ಮಾತೆ ಚೆನ್ನಾಗಿ ಕೇಳು ಕುಮಾರ. ಹೇಳು ಅಮ್ಮಯ್ಯ. ಅಭಿಮಾನ್ಯು, ವರ್ಷ 14ರಲ್ಲಿ ರಣರಂಗದ ಆಪೇಕ್ಷೆ ನಿನಗೆ ತೆಕ್ಕಿ. ಇನ್ನು ಜನಕರಿಲ್ಲದ ಸಮಯದಲ್ಲಿ ಯುದ್ಧ ಮಾಡಬೇಕೆಂಬ ಅಪೇಕ್ಷೆ ಬಂದಿರುವುದು ಮಾತೆ. ಅಭಿಮಾನ್ಯು, ಅಮ್ಮಯ್ಯ, ಭೀಕರವಾದ ರಣಭೂಮಿಯ ಕಂಡಾಕ್ಷಣವೇ ನೀನು ಭೀತಿ ಹೊಂದಿ ಭ್ರಾಂತನಾದ. ನಿನ್ನ ಗರ್ಭದಲ್ಲಿ ಕಲಿಸಿದ ಮಗನಿಗೆ ಎಂಥ ಮಾತನಾಡಿದ ಮಾತೆ. ಅಮ್ಮಯ್ಯ, ಎತ್ತ ನೋಡಿದ್ರೆ ತಮ್ಮ ಧೋನ್ಮತ್ತನಾದ ರುಂಡಗಳು, ವೀರ ಕಗ್ಗದಿಂದ ಕರೆದ ವಿದ್ರವಕರ ಚರಂಗಗಳು, ಹೊರಗಣ್ಣ ತಂದು ಅಂಜಿಸುವಂತಹ ಮುಂಡಗಳು, ಪ್ರೀತಿಯಿಂದ ಕುಣಿದಾಡುತ್ತಿರುವ ಭೂತ ಪ್ರೇತಗಳು. ಕಂದ ಮಾತೆ, ಅಂತಾರಣ ಭೂಮಿಯ ಕಂಡಾಕ್ಷಣವೇ ನೀನು ಭಯಗ್ರಸ್ತರಾಗುವೆ. ಕುಮಾರ, ಎದ್ದ ಮಾತನ್ನೇ ಹೇಳಿದನು, ತಾಯಿಯ ಮಾತನ್ನ ಕೇಳು.
ಅರಮಂದಿರಕ್ಕೆ ಹೋಗೋಣ ಬಾ ಅಭಿಮಾನ್ಯು. ಆ ರಣಭೂಮಿ ಅಂದ್ರೇನು ಸಾಮಾನ್ಯ? ಆಹೋ ನೀತಿಮತಿಯುತರಾದ ಮಾತೆ ಅಭಿಮಾನ್ಯು, ಆತುರದಿಂದ ರಥ ಮಾಡಿರಿ ಆಯುಧರ ಬಲ ರಾತಮಂ ಘಾತಿಸಿ ಭೂತರದ ಕೀರ್ತಿಯಂ ತರುವ ಭಾರತನ ಪುತ್ರನಿಗೆ ಆ ಕುಲದ ವಿದ್ಯೆ ಕೇಳಬಹುದೇ? ಅಯ್ಯ, ಭೂತಗಳೊಡನೆ ಮಾತನಾಡುವ ದಾತನಿಗೆ ಇಂಥ ಭೂಟಾಟಿಕೆ ಮಾಡುವ ಕೋತಿಗಳನ್ನು ಬಿರಿದು ಆತುರದಿ ಮರದೊಳೆ ತಾಡುವಂತೆ ಕಟ್ಟುವ ಭೀತಿ ರೈತನ ಮುಂದೆ ಏನು ಮಾತನಾಡಿ ಇಂಥ ಮಾತನ್ನು ಹೇಳಿದೆ ಅಮ್ಮಯ್ಯ. ಕಂದ. ಕಡು ಭರದಿ ಕರ ಜಡದ ಕಾರ್ಮುಖಮಂ ಪಿಡಿದು ಹೊರಡುವ ಕಟುಕಲಿಯಂ ತಡೆಯಬಹುದೇ? ಹಿಡಿದ ಚಲಮಂ ಗೆಲಿದು ಜಯಸಿರಿಗೆ ಒಡೆಯ ನಾಗೆಂದು ನುಡಿಯದ ಜನರ ತೊಡ ನುಡಿಗಳಿಂದ ತೊಡೆಯಲಾಗದು. ಅಮ್ಮಯ್ಯ, ಎಂದು ಸಿಡಿಲೆರಗಿದಂತೆ ಕುಡಿಸಿ ಜಡಮತಿಯ ಕುರುಪನ ಪಡೆ ಗಡಗಡನೆ ನಡಗಿಸಿ ಬರುವನು ಮಾತೆ ಅಪ್ಪನಂತ ಪಾಲಿಸುತ್ತಂತೆ. ಅಮ್ಮಯ್ಯ, ಕರ್ಣ ದ್ರೋಣರನ್ನು ಜಯಿಸುವುದು ಚಿಕ್ಕವನಾದ ನಿನ್ನಿಂದ ಸಾಧ್ಯವೇ ಕಂದ? ಅದು ಯಾತಕ್ಕೆ ಸಾಧ್ಯವಿಲ್ಲ ಮಾತೆ? ಬೇಡ ಮಗನೇ, ಅದು ಯಾತಕ್ಕೆ ಬೇಡ ಮಾತೆ? ಯುದ್ಧ ಮಾಡುವ ವಯಸ್ಸು ನಿನಗಿನ್ನೂ ಬಂದಿಲ್ಲ. ಕ್ಷತ್ರಿಯನಾದವನು ಮತ್ತೆ ಯಾವಾಗ ಯುದ್ಧ ಮಾಡಬೇಕು ಮಾತೆ? ಕಂದ, ಅಮ್ಮಯ್ಯ, ಯುದ್ಧ ಮಾಡುವುದಕ್ಕೆ ನಿನ್ನ ಹೆತ್ತಾತನಾದ ಪಾರ್ಥನಿರಬಲ್ಲ. ಜನಕರಿಲ್ಲದ ಸಮಯದಲ್ಲಿ ನಾನು ಯುದ್ಧ ಮಾಡಬೇಕೆಂಬ ಅಪೇಕ್ಷೆ ಬಂದಿರುವುದು ಮಾತೆ. ನಿನ್ನ ತಂದೆಯಾದ ಪಾರ್ಥನ ಬಂದ ಪುತ್ರನ ಎತ್ತ ಪೋದರೆಂದು ಕೇಳಿ ಅದಕ್ಕೆ ನಾನೇನೆಂದು ಉತ್ತರವನ್ನು ನೀಡಲಿ? ನಿರ್ಮಿಸಿದ ಚಕ್ರವಿಂದ ಕೋಟೆಯನ್ನು ಭೇದಿಸುವುದಕ್ಕೆ ಹೋಗಿರುವುದೆಂದೇನು ಮಾತೆ? ಹೇಳುವುದು ಕೇಳ ಕಂದ. ಏನು ಚೆನ್ನಾಗಿ ಹೇಳು ಮಾತೆ. ಅದೇನು ಚೆನ್ನಾಗಿ ಹೇಳು ಮಾತೆ. ಕುಮಾರ, ಹರಿಯದ ತರಳನಿಗೆ ಮರಳು ಹಿಡಿಯುವಂತೆ ಇಂಥ ದುರ್ಬೋಧೆಯನ್ನು ಯಾರು ಹೇಳಿದರು? ಮಾತನ್ನು ಕೇಳುವ ಕೋರಲು ನಾವೆಲ್ಲ ಮಾತೆ. ಅಭಿಮಾನ್ಯು, ದುರ್ಬಲನಾದ ಕೌರವನ ಸೈನ್ಯದಲ್ಲಿರುವ ದುರಧೀರರನ್ನು ಸಾಮಾನ್ಯನನ್ನು ತಿಳಿದುಕೊಂಡಿರುವೆಯಾ? ಸಾಮಾನ್ಯದವನೇನು ಮಾತೆ? ಅಭಿಮಾನ್ಯು, ಕರ್ಣ ದ್ರೋಣ ಕೃಪಾ ಶಲ್ಯ ಶಕ್ತಮ ಮೊದಲಾದ ವೀರರು ದುರವನ್ನು ಮಾಡಿದಂತ ಮಹಾತಿರತರು. ನಾನೇನು ಸಾಮಾನ್ಯದವನೇನು ಮಾತೆ? ಕುಮಾರ, ನೀನು ಏನು ಅರಿಯದ ಯುದ್ಧದ ಅನುಭವವಿಲ್ಲದ ಉಂಟಾಡುವ ಮಗನೇ? ನಿನ್ನ ಗರ್ಭದಲ್ಲಿ ಗಳಿಸಿದ ಅಭಿಮಾನ್ಯು ನಾನೇನು ಸಾಮಾನ್ಯದವನೇನು ಮಾತೆ? ಕೋದಂಡವನ್ನು ಪಡೆದುಕೊಂಡು ರಣಮಂಡಲಕ್ಕೆ ಹೋಗದಿರ ಕುಮಾರ, ನಿನಗೆ ತಿಳಿಯದು ಆ ಸಮರಂಗದ ಭೀಕರ. ಆಹೋ ಪಂಚ ಪಾಂಡವರ ಆಹೋ ದೇವಕಿಯ ಗರ್ಭೋತ್ತವರಾದ ಜನನಿ ಕುಟಿಲ ಕುರುಪನ ಪಟಲದೊಳಗೆ ನಾನರಿಯದ ಪ್ರತಿಭಟಿಸುವಡತ್ತಮರಾರಿರುವರು. ಕರ್ಣ ದ್ರೋಣಾದಿಗಳಿರುವರು ಕಂದ. ಇಂದಿನ ಹವದು ಕರ್ಣ ದ್ರೋಣಾದಿಗಳು ಒಂದುಗೂಡಿ ಬಂದರು. ಎಲ್ಲ ಶರಸಂಧಾನದಿಂದ ಅವರ ಕಂದರಗಳ ಒಂದು ಕ್ಷಣ ಮಾತ್ರದಲ್ಲಿ ನಿಂತು ದೊರೆಯಿತು. ಬಂಧೂರ ಮೋದಿ ಎಲ್ಲ ನಾಟಕ್ಕೆ ವೈರಿ ಬಲ ಸಮಗ್ರವನ್ನು ನಿಗ್ರಹಿಸುವ ಪ್ರಾಜ್ಞನಾದ ಭಾರತನಂದನಿಗೆ ಶೀಘ್ರವಾಗಿ ಆಜ್ಞೆ ಮಾಡಿದರೆ
ಕಂದ ಪಡೆದ ಮಾತೆ ಎನ್ನ ನುಡಿಯನ್ನು ಆಲಿಸೈ ಬಾಲ ಆನಂದ. ಅದೇನು ಚೆನ್ನಾಗಿ ಏನು ಮಾತೆ? ಸೈ ಸೈ ನನಗೆ ಒಳ್ಳೆ ಹಿತೋಕ್ತಿಯನ್ನು ಹೇಳಿದೆ. ಹ ಕುಮಾರ ಮಾತೆ ಸಿಂಹದ ಮುಂದೆ ಆನೆಯು ಪರಿಣಮಿಸಬಹುದೇ? ಹ ಕುಮಾರ ಮಾತೆ ಆ ಕೌರವನ ಸೈನ್ಯವನ್ನು ಪಕ್ಕರೆ ಅಯ್ಯೋ ಹೆಬ್ಬಾವಿಯ ಬಾವಣಿಗೆ ಸಿಲುಕಿದ ಗುಬ್ಬಿ ಮರಿಯಂತಾಗಿದೆ ಕಂದ. ಹ ಕುಮಾರ ಮಾತೆ ಪೊಡೆಯನ್ನು ನಡಗಿಸುವ ಪೋಲ್ಕಡ ವರದಿ ಸಾಲ್ಗಟ್ಟಿ ಸೈನ್ಯವೇ ನಿನ್ನನ್ನು ಅತ್ತ ಇತ್ತ ಬಿಡದೆ ಮುತ್ತಿಕೊಂಡಾಗ ನೀನು ದಿಕ್ಕು ತಪ್ಪಿ ಅಮ್ಮ ಎಂದು ಕರೆದರೆ ನಿನಗೆ ಅಕ್ಕರತೆಯನ್ನು ತೋರುವರು ಯಾರು ಕಂದ? ಮಾತೆ ಒಂದೇ ಹಠವನ್ನು ಹಿಡಿದು ಹೋದರೆ ಸಿಂಧು ಪೌರೇಶ್ವರ ಸರ್ವತ ಮೆಚ್ಚಲಾರದ ಬಾಲ ಭವ್ಯ ಗುಣಶೀಲ. ಆಹೋ ಪಟ್ಟದ ಜನನೇ, ಬಿಡುಗಣ್ಣಾದಿಗಳನ್ನು ತಡೆದ ಯುದ್ಧಮಂ ಕಟ್ಟುವ ತಟಕಲಿ ಪರಾಕ್ರಮೆಯನ್ನು ಅಟಿಗಟ್ಟಿಗೆ ಹುಡುಗನೆಂದು ನುಡಿದ ಶೌರ್ಯದ ಆನೆಯನ್ನು ಬಿಡಲೇ ಹೇಗೆ? ಅಮ್ಮಯ್ಯ, ಗುಬ್ಬಿಯ ಬಲೆಯೊಳಗೆ ಹೆಬ್ಬುಲಿ ಬೀಳುವುದೇ, ಕೊಬ್ಬಿದ ಆನೆಗೆ ಸಿಂಹದ ಮರಿ ಕೈವಶವಾಗುವುದೇ? ಅಮ್ಮಯ್ಯ, ಕಂದ ಸದ್ದೇವತೆಗಳನ್ನು ಬೆರಗಾಗುವಂತೆ ಭೋ ಎಂಬ ವೀರಗೊಬ್ಬರನೆತ್ತರೆ ಕೌರವರೆಂಬ ಕಬ್ಬಕ್ಕಿಗಳನ್ನು ಗರ್ಭ ಮಾತೆ ಅಭಿಮನ್ಯು ಜಗತ್ತವರು ಕಟ್ಟುಕಲ್ಲಿ ಆತ ಅರ್ಜುನನ ನಂದನಿಗೆ ಆ ದುರ್ಜನರ ದೌರ್ಜನ್ಯವು ಎನ್ನಲ್ಲಿ ಊರ್ಜಿತವಾಗಲರಿಯದು ಮಾತೆ. ನೇಮವನ್ನು ಕೊಡು ಜಾಗ್ರತೆ. ಅಮ್ಮಯ್ಯ, ನೇಮವನ್ನು ಕೊಡು ಮಾತೆಂದು ಕೇಳಿದೆಯಾ? ಹೌದು ಮಾತೆ. ಕಂದ ಮಾತೆ ಚಿಕ್ಕ ವಯಸ್ಸಿನಲ್ಲಿ ಯುದ್ಧ ಮಾಡಬೇಕೆಂಬ ಆತುರ ನಿನಗೇಕೆ ಬಂದಿತು? ಅಂತ ಸಂದರ್ಭ ಬಂದಿರುವುದು ಮಾತೆ. ಕಂದ ಮಾತೆ ಯುದ್ಧ ಮಾಡುವುದಕ್ಕೆ ನಿನ್ನ ದೊಡ್ಡಪ್ಪನಾದ ಭೀಮಸೇನನಿರುವನಲ್ಲ. ಅವರಿಲ್ಲದ ಸಮಯದಲ್ಲಿ ನಾನು ಯುದ್ಧ ಮಾಡಬೇಕೆಂದು ಅಪೇಕ್ಷೆ ಬಂದಿರುವುದು ಮಾತೆ. ಬೇಡ ಕಂದ, ಅದು ಯಾತಕ್ಕೆ ಬೇಡ ಮಾತೆ? ತಾಯಿಯ ಮಾತನ್ನ ಮೀರಿ ಚಕ್ರ ಬಿಂಬವನ್ನು ಭೋಗಿಸಲು ಹೊರಡಬೇಡ ಕಂದ. ಸರ್ವತಾ ನಿಮ್ಮ ಮಾತನ್ನು ಕೇಳುವುದಿಲ್ಲ ಮಾತೆ. ಸತ್ಯರ ಜೊತೆ ಸುಖವಾಗಿ ಬಾಳು. ಹ ತಾಯಿಯ ಮಾತನ್ನು ಕೇಳು, ಯುದ್ಧದ ಆಸೆಯಿಂದ ಮರೆ ಮಾಡು. ಕುಮಾರ ಮಾತೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಬೇಡ ಚೆನ್ನಾಗಿ ಹೇಳು ಮಾತೆ. ಬೇಡ ಮಗನೇ ಮಗನೇ ಅಮ್ಮಯ್ಯ, ದುರಕ್ಕೆ ಹೋಗದಿರ ಇಂದಿನ ದಿನ ನೀ ಬೇಗನೆ. ಕುಮಾರ ಮಾತೆ ಕಾಲ ಕ್ರಮೇಣದಿಂದ ಎಂಥ ಸಂಪತ್ತಾದರೂ ಕಂಡರು ಕಾಣಬಹುದು, ಪುತ್ರ ಸಂತಾನವೆಂಬ ಮಹಾದೈಶ್ವರ್ಯವನ್ನು ಕಾಣಲು ಯಾರು
ಸಾಧ್ಯವಿಲ್ಲ. ಹೌದು ಮಾತೆ. ಕುಮಾರ, ಅಮ್ಮಯ್ಯ, ಮಂಕುತನದಿಂದ ಕೌರವನ ಬಿಂಕವನ್ನು ಮುರಿದು ಬರುತ್ತನೆಂದು ಹೇಳಿದರೆ ನನ್ನ ಮನಸ್ಸು ಸರ್ವತಾ ಒಪ್ಪಲಾರದು. ಅದು ಯಾಕಕ್ಕೆ ಒಪ್ಪಲಾರದು ಮಾತೆ? ಕಂದ, ಅಮ್ಮಯ್ಯ, ತಾಯಿಯ ಮಾತು ಮೀರಿ ಯುದ್ಧಕ್ಕೆ ಹೋಗುವುದು ತಕ್ಕ ನಡತೆಯಲ್ಲ ಪುತ್ರ, ಕೋಮಲ ಗಾತ್ರ. ಆಹೋ ಜನನಿ, ಕುಲಗಿರಿ ಪರ್ವತಗಳನ್ನು ನಲಗಿಸುವ ತಲೆ ತಿಲಕನ ಮಡಿಗಡಿಗೆ ಬಾಲಕನೆಂದೆನಿಸಲಾಟಕ್ಕೆ ಕರವಾಳವೆಂಬಿಡಿದು ಕಾಲ ಬೈದವನೆನಿಸದಿದ್ದರೆ ಅವನೀ ಸ್ಥಳದಲ್ಲಿ ಹುಟ್ಟಬೇಕಿನ್ನಾಟಕ್ಕೆ. ಅಮ್ಮಯ್ಯ, ಉರಗಗಳ ಸಮೂಹದಲ್ಲಿ ಗರುಡನ ಮರಿಯು ಬೆದರುವುದೇ, ಒನ್ನಿ ಜ್ವಾಲೆಯು ಹಿಮ ಕಂಚುವುದೇ. ಯುದ್ಧ ಕಾಂಕ್ಷೆ ಎಂಬ ಅತ್ಯುಗ್ರ ಗೋಪಾಲನ ಜ್ವಾಲೆ ಎಂಬುದು ಎದ್ದು ಉರಿದರು ನನಗೆ ಮಾತ್ರ ಔತವು ಕಡಿಮೆಯಾಗದ ಸುಭದ್ರ. ಶೂನ್ಯರಾದ ಕೌರವರ ಮುದ್ದು ಮೋಹದ ಪುತ್ರರನ್ನು ಯುದ್ಧದ ತರೆದು ಬರುವನು ಶತಶಿದ್ರ. ವೀರ ಮಾತೆ ಎಂದು ಭಾವವಹಿಸಿ ಎಣ್ಣೆಗೆ ಆಶೀರ್ವಾದ ಮಾಡು ಜನನೇ. ಬಿಡು ಬಿಡು ನಿನ್ನ ಮನದ ಯೋಚನೆ. ಮೇಲ್ಸಿನ ರಮೇಶ್ ಅವರ ಸಂಘಕ್ಕೆ 1000 ರೂಪಾಯಿ ಕೊಟ್ಟಿರ್ತಾರೆ. ಓಬಳೇಶ ಡಿ ಓಬಳೇಶ್ ಅವರ ಸಂಘಕ್ಕೆ 1000 ರೂಪಾಯಿ ಕೊಟ್ಟಿರ್ತಾರೆ ಮತ್ತು ಪ್ರತ್ಯೇಕವಾಗಿ ಮ್ಯಾನೇಜರ್ ಅವರಿಗೆ 5 ರೂಪಾಯಿ ಕೊಟ್ಟಿರ್ತಾರೆ. ಶ್ರೀಕಾಂತ್ ನಾಯಕ್ ಅವರ ಸಂಘದ ಪರವಾಗಿ 5000 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಧನ್ಯವಾದಗಳು. STMC ಅಧ್ಯಕ್ಷರಾದಂತ ಚಟ್ನಳ್ಳಿ ಶರಣಯ್ಯನವರು ಕೂಡ ಅಭಿಮಾನ್ಯ ಪಾತ್ರ ಮನೆಂದರೆ ಬೆಂಗಳೂರು ಆರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅಭಿಮಾನ್ಯು, ಅಮ್ಮಯ್ಯ, ಎಷ್ಟು ಹೇಳಿದರೂ ನಿನ್ನ ಹಠವನ್ನು ಬಿಡುವಲ್ಲವೇ? ಎಷ್ಟು ಮಾತ್ರಕ್ಕೂ ಬಿಡುವುದಿಲ್ಲ ಮಾತೆ. ಹೇಳುವೆನು ಕೇಳು ಕಂದ. ಅದೇನು ಚೆನ್ನಾಗಿ ಹೇಳು ಮಾತೆ. ಸಲ್ಲಾಗೋ ಪಾರೆ ನಿಲ್ಲಾಗೋ ಹೋಗುವಾಗೋ ಒಳ್ಳೆ ಕೆಲಸವು ಪಡೆದ ಮಾತೆ. ಚೆನ್ನಾಗಿ ಕೇಳು ಕಂದ. ಚೆನ್ನಾಗಿ ಹೇಳು ಮಾತೆ. ಬಲ್ಲ ಪುರುಷರ ಮೆಚ್ಚುವರೆ ನಿನ್ನ ಕಲ್ಲಯ್ಯದೆ ಎಂಚಮ್ಮ ಅಲ್ಲದೆ ಅಭಿಮಾನ್ಯು, ಪಡೆದ ಮಾತೆ. ನಿನಗೆ ನೇಮವನ್ನು ಕೊಟ್ಟರೆ ಬಲ್ಲ ಪುರುಷರು ನನ್ನನ್ನು ಮೆಚ್ಚುವರಿ ಕಂದ. ಎಲ್ಲ ಪುರುಷರು ಮೆಚ್ಚುವಂತ ಕಾರ್ಯವನ್ನು ಮಾಡಿಕೊಂಡು ಬರುವುದು ಮಾತೆ. ಕಂದ, ಅಮ್ಮಯ್ಯ, ಕಲ್ಲ ಪಿಡಿದು ಬೇಡಿಕೊಂಡು ಬೇಡ ಮಗನೆ ಹೋಗಬೇಡ ಮಗನೇ ಮಗನೇ. ಅಪ್ಪ ಕುಲೋದ್ಧಾರಕರಾದ ಅಭಿಮಾನ್ಯು, ಪಡೆದ ಮಾತೆ. ಮಕ್ಕಳು ಸುಖವಾಗಿರಲೆಂದು ಮಾತಾ ಪಿತರರು ಮನ ಕೋರಿಕೆಯನ್ನು ಕೈವರೆ ಹೊರೆತು ಹ ಕುಮಾರ ಮಾತೆ. ಘೋರವಾದ ರಣಮಂಡಲಕ್ಕೆ ಮಾತಾ ಪಿತರರು ಸುತರನ್ನು ಎಂದಿಗೂ ಕಳಿಸುವುದಿಲ್ಲ. ಅದು ಯಾತಕ್ಕೆ ಕಳಿಸುವುದಿಲ್ಲ ಮಾತೆ? ಕುಮಾರ, ಮಾತೆ.
ಕೌರವನ ಜಲನಿಧಿಯನ್ನು ಬೊಕ್ಕಿ ಹಿಂದಿರುಗಿ ಬರಬಹುದು. ಅಹಿಪತಿ ಮಣ್ಣದ ಐಶ್ವರ್ಯವನ್ನು ಕಾಣಬಹುದು. ಮೃತ್ಯುವಿನ ಸಮ್ಮುಖಕ್ಕೆ ಹೋಗಿ ಹಿಂದಿರುಗಿ ಬರಬಹುದು. ಆದರೆ ಪದ್ಮವ್ಯೂಹವನ್ನು ಬೊಕ್ಕಿ ಹಿಂದಿರುಗಿ ಬರಲು ಮಾತ್ರ ಆಗಲಾರದ ಮಾತು. ನಿನ್ನ ಗರ್ಭದಲ್ಲಿ ಜನಿಸಿದ ಮಗನಿಗೆ ಅಂತ ಮಾತನಾಡಿದ ಮಾತ್ರ ಇದ್ದ ಮಾತನ್ನು ಹೇಳುತ್ತಿರುವೆನು. ಅಭಿಮನ್ಯು ಪಡೆದ ಮಾತ್ರ ವೈರಿಗಳನ್ನು ಕೊಂದ ಬಾಯಿ ಎಂದು ನಿನಗೆ ನೇಮವನ್ನು ಕೊಟ್ಟರೆ ಬಲ್ಲ ಪುರುಷರು ನನ್ನನ್ನು ಕಲ್ಲು ಮನುಷ್ಯರು ಎಂಬುದಕ್ಕೆ ಸಂಶಯವೇ ಇಲ್ಲ. ಶತ್ರುಗಳನ್ನು ಜಯಿಸಿ ಬಲ್ಲ ಪುರುಷರು ಮೆಚ್ಚುವಂತ ಕಾರ್ಯವನ್ನು ಮಾಡಿ ಬರುವುದು ಮಾತ್ರ ಆದ ಕಾರಣ ಹೀಗೋ ನಿನಗೆ ಗಲ್ಲವನ್ನು ಹಿಡಿದು ಬೇಡಿಕೊಳ್ಳೆನು. ನೀನು ಎಷ್ಟು ಬೇಡಿಕೊಂಡರೂ ನಾನು ಯುದ್ಧಕ್ಕೆ ಹೋಗುವುದು ಬಿಡುವುದಿಲ್ಲ ಮಾತ್ರ. ಸರ್ವತಾ ಯುದ್ಧಕ್ಕೆ ಹೋಗಬೇಡ ಬಾಲ ಭವ್ಯಗುಣಶೀಲ. ಉತ್ತರ ಕನಕಂಗೆ ಮರುಚಿಕೆಯ ತೆರೆಗೆ ಹರಗೋಲ್ ಹಾಕುವರುಂಟೆ. ಅಸಹ್ಯಕರ ಮಾತ ಮುಸುರೆಯಂ ತಿಂದು ಜೀವಿಸುವ ಮೋಕ್ಷಕ ಸಮುದಾಯವೆಲ್ಲ ಕೂಡಿ ಅರಿಯಾಕ್ಷರಂ ಗೆಲ್ಲುವುದುಂಟೆ. ಗುರಿಯ ಬಲೆಯೊಳಗೆ ಹಿರಿಯ ಹುಲಿಯಂತೆ ತೂರಿ ಶರಸಂಧಾನದಿಂದ ಪರಬಲವೆಲ್ಲ ಮುರಿದು ಬರುವೆ. ಅಮ್ಮಯ್ಯ, ಜನ್ಮ ಜನ್ಮಾಂತರಕ್ಕೆ ಸಹಕಾರಿಯಾದ ವೀರ ಕ್ಷತ್ರಿಯ ಧರ್ಮವನ್ನು ಅನುಸರಿಸಬೇಕಲ್ಲದೆ ಒದ್ದು ಧೈರ್ಯ ಮಾನುಷ್ಕನಾಗಿ ಯುದ್ಧ ಮಂಡಲದಲ್ಲಿ ಒಂದೆಜ್ಜೆ ಮುಂದಡಿ ಇಟ್ಟರೆ ಅಶ್ವಮೇಧ ಫಲ ಪ್ರಾಪ್ತಿಯನ್ನು ಸುದ್ದಿಗಳು ಕರವತ್ತಿ ಸಾರುತ್ತಿರುವೆ. ಅಮ್ಮಯ್ಯ, ಅಭಿಮನ್ಯು ಆ ಶಾಶ್ವತವಾದ ಶರೀರವನ್ನು ಮೆಚ್ಚಿ ಹಿಂಜರಿದರೆ ವ್ಯರ್ಥವಾಗಿ ಗೆಡುವರೆಂದು ಆರ್ಯರು ಎಚ್ಚರಗೊಟ್ಟಿರುವರಲ್ಲ. ಬಿಡಿದು ತಲ್ಲವದಿ ಕರ್ಣ ಧೋರಾದಿಗಳದ ಜಲ್ಲೆನ್ನುವಂತೆ ಕೌರವನ ತಲೆ ಹೋಗುವಂತೆ ಮಾಡಿ ಬರುವನು ಧನಂಜಯನ ಕಾಂತೆ ಗುರುವಿನ ಮಾಡಿದಂತೆ. ಅಭಿಮನ್ಯು ಅಮ್ಮಯ್ಯ, ಹೇಳುವೆನು ಕೇಳು ಕಂದ. ಅದೇನು ಚೆನ್ನಾಗಿ ಹೇಳು ಮಾತೆ. ಹೊರಗೆ ಹೋದರೆ ನಿಲ್ಲ ಕರಿಬೇವನಂದೆಂಬೋ ಸರಸಾದ ನೋಡೆಗೆ ನಿಲ್ಲ. ಅದು ಯಾತಕ್ಕೆ ಬೇಕು? ಆನಂದವಾಗಿ ಕಾಲವನ್ನು ಕಳೆಯುತ್ತ ಶತ್ರುಗಳನ್ನು ಜಯಿಸಿ ಬಂದು ಆಮೇಲೆ ಸಂತೋಷವಾಗಿರುವುದು ಮಾತೆ. ಆದರೆ ದೇವರನ್ನು ಮಾತ್ರ ನಾನು ಕೊಡುವುದಿಲ್ಲ. ಅದು ಯಾತಕ್ಕೆ ಕೊಡುವುದಿಲ್ಲ ಮಾತೆ. ಸತ್ತ ಕರಳು ಒಪ್ಪಲಾದ ಪುತ್ರ. ಅದು ಯಾತಕ್ಕೆ ಒಪ್ಪಲಾರದು ಮಾತೆ. ಕೇಳು ಚೆನ್ನಾಗಿ ಹೇಳು ಮಾತೆ. ಕೇಳು ಚೆನ್ನಾಗಿ ಹೇಳು ಅಮ್ಮಯ್ಯ. ಚಂದವಲ್ಲವ ಹೋಗಬೇಡ ಮಗನೇ ಮಗನೇ. ಮಗನೇ ಅಮ್ಮಯ್ಯ, ಇಂದಿನ ದಿನ ಆಹ್ವಾನಕ್ಕೆ ಹೋಗದಿರೋ ನೀವು ಬೇಗನೆ. ಎಷ್ಟು ಮಾತ್ರಕ್ಕೂ ಬಿಡುವುದಿಲ್ಲ ಮಾತೆ. ಅಭಿಮನ್ಯು ಅಮ್ಮಯ್ಯ, ಪುತ್ರ ದುಃಖ ನಿರಂತರ ಅಂದ ಹಾಗೆ ಪುತ್ರಾಜ್ಞೆಯ ಜ್ವಾಲೆಯಲ್ಲಿ
ಎನ್ನನ್ನು ದಹಿಸಬೇಡ ಹ, ಕುಮಾರ. ಮಾತೆ ಕಂಠಪುತರ ಒಡಗೂಡಿ ಹೋಗಿರುವ ನಿನ್ನ ಹೆತ್ತಾತನಾದ ಪಾರ್ಥನ ಬಂದು ಚಿಂತಾಮಣಿ ಎಂಬ ಪುಟ್ಟ ರತ್ನವು ಎತ್ತ ಹೋದರೆಂದ ಕೇಳಿದ್ರೆ ಆತನಿಗೆ ನಾನೇನೆಂದು ಹೇಳಲಿ? ನಿರ್ಮಿಸಿದ ಚಕ್ರಬಿಂಬ ಕೋಟೆಯನ್ನು ಭೇದಿಸುವುದಕ್ಕೆ ಹೋಗಿದನೆಂದೇಳು ಮಾತೆ. ಅಭಿಮಾನ್ಯ, ನೀನು ಎತ್ತ ಹೋಗಿದ್ರು ಕರೆಯ ಕುಂಭ ಸ್ಥಳವನ್ನು ಸೀಳ ಸಿಂಹದ ಮರಿಯೇ ಇತ್ತ ಬಾಯಿಂದ ಎತ್ತಿಕೊಂಡು ಹತ್ಯಾನಂದ ಪಡುವ ನಿನ್ನ ಹೆತ್ತಾತನಾದ ಪಾರ್ಥನ ಬರುವ ಪರ್ಯಂತ ಚಿತ್ತವನ್ನು ನಿಲ್ಲಿಸು. ಎಷ್ಟು ಮಾತ್ರಕ್ಕೂ ನಿಲ್ಲಿಸುವುದಿಲ್ಲ ಮಾತೆ. ಕುಮಾರ, ಮಾತೆ ಒಂದೇ ಹಠವನ್ನು ಹಿಡಿದು ಹೋದರೆ ಸಿಂಧು ಪುರುಷರು ಸರ್ವತಾ ಮೆಚ್ಚಲಾರನ ಬಾಲ ಭವ್ಯ ಗುಣಶೀಲ. ಆಹೋ ಜನನಿ, ಎಷ್ಟು ಹೇಳಿದ ಕಾಲಕ್ಕೂ ಬಿಡಲಿಲ್ಲ ನಿನ್ನ ಮನದ ಯೋಚನೆ. ಹೊತ್ತ ಕರಲ್ಲವೇ ಕಂದ. ಪೂರ್ವ ಸುಕೃತ ಒಂದಿದ್ದರೆ ಊರ್ವಿಯ ಮೇಲಿದ್ದರೇನು, ಸೃಷ್ಟಿಕರ್ತನಾದ ಬ್ರಹ್ಮನು ಬರದ ಬರಹು ಸಂಪೂರ್ಣವಿದ್ದರೆ ಅವನು ಮೇಲು ಪರ್ವತದಲ್ಲಿದ್ದರೇನು, ಅಥವಾ ವಾರದಿಯ ಮಧ್ಯದಲ್ಲಿ ವಾಸವಾಗಿದ್ದರೇನು, ಇಲ್ಲವೇ ವೈರಿಗಳ ಸಮೂಹದಲ್ಲಿ ಓರ್ವನೇ ಇದ್ದರೆ ಭಯವೇನು? ಅಮ್ಮಯ್ಯ ಕುಮಾರ, ಜಡಜೋದ್ಭವನು ಬರೆದ ಪ್ರಾರಬ್ಧ ಕರ್ಮವನ್ನು ಬಿಡುಗಡೆಯಾಗಿ ನಿಲ್ಲಿಸುವುದಕ್ಕೆ ಜೀವನ್ಮುಕ್ತನಿಗೂ ಅಸಾಧ್ಯವಾದ ಬಳಿಕ ದಾರಿಂದ ಸಾಧ್ಯವಾಯಿತು. ಮಾತೆ ಅಭಿಮಾನ್ಯ, ಇಂದಿನ ದಿನ ತಂದಗಳಿಗೆ ಕೈಗುಂದದಿ ಕಾಲದೋ ಕಂದನಾಗಿದ್ದು ಫಲವೇನು? ಅಮ್ಮಯ್ಯ ಕುಮಾರ, ಇಂದಿನ ದಿನ ಪುರಂದರಾದಿ ದಿವಿಜರೊಂದುಗೂಡಿ ಬಂದರು ಹಿಂಜರಿಯನು. ಜಡಜಾಕ್ಷನು ಬಿಡುಗಣ್ಯಾದಿಗಳು ಬಲ ಪಿಡಿದು ಚಕ್ರಮಂ ತುಡಿಕೆ ಬಂದರೆ ಹಿಡಿದು ನಿಲ್ಲಿಸುವೆನು. ವನಜಾಕ್ಷನು ಬಲ ಪಿಡಿದು ಪಾರ್ಥನಾದ ಜನಕನಾದ ಪಾರ್ಥನು ದುರಕ್ಕೆ ಅನುವಾದರೆ ಪತಾಕೆಯಲ್ಲಿ ಮರುವ ಹನುಮನು ತಿರುಗಿಸಿ ಬರುವೆ. ಅಮ್ಮಯ್ಯ ಕುಮಾರ, ಹಿಡಿದು ತಲ್ಲವದು ದುರಕ್ಕೆ ಹೋಗುವ ಸಮಯದಲ್ಲಿ ನಿನ್ನ ಸೊಲ್ಲು ಕೇಳಿ ನಿಲ್ಲುವುದಕ್ಕೆ ಇಲ್ಲಿ ಗೊಲ್ಲ ವಂಶದವರು ಯಾರೂ ಇಲ್ಲ. ಫಲಹೀನನಾದ ಕುರುಪತಿಗೆ ನಿಮ್ಮಣ್ಣನಾದ ಬಲರಾಮನು ಬೆಂಬಲವಾಗಿ ಬಂದರೆ ಕುಂಬಿನಿಗೆ ಕೆಡದಿದ್ದರೆ ಎನ್ನ ಕರಂಬುಜದಲ್ಲಿ ಅಂಬು ಬಿಡುವುದಿಲ್ಲ. ಆಜ್ಞೆ ಮಾಡುವವರೆಗೂ ನಿಮ್ಮ ಪಾದಭುಜಂಗವನ್ನು ಬಿಡುವುದಿಲ್ಲ. ಮಾತೆ ನೇಮವನ್ನು ಕೊಡು ಜಾಗ್ರತೆ. ಅಪ್ಪ ಸಾರಥಿ, ಅಮ್ಮ ಜನನಿ, ಮಗನಿಗೆ ಎಷ್ಟು ವಿಧವಾಗಿ ಬುದ್ಧಿ ಹೇಳಿದ್ರು ಎನ್ನ ಮಾತು ಕೇಳಲಿಲ್ಲ. ಹೌದು ಮಾತೆ, ಒಂದೇ ಹಠವನ್ನು ಹಿಡಿದ್ರ ಹೌದು ಜನನಿ. ಸಾರಥಿ, ಅಮ್ಮಯ್ಯ, ಇವನ ಸಭೆಮಯರಾದ ಉತ್ತರ ಪರ ಹೇಳೋ ಅವರ ಮಾತು ಆಗಿನ ಕೇಳಲಿ. ಕನ್ಯಾ ಸಾರಥಿ ಹೋಗುನಿ ಜಾಗ್ರತೆ. ಅಮ್ಮ ಈಗಿನ ಕಾಲಕ್ಕೆ ಯಾರಾದ್ರಂಗೆ ತಂದೆ ತಾಯಿ ಮಾತು ಕೇಳರು, ಎಲ್ಲರೂ ಮಾಡ್ಕೊಂಡ್ರ ಮಾತು ಕೇಳರು ಹೆಚ್ಚಾಗಿ ಹಂಗೆ ಅಮ್ಮ. ಹಂಗಂದ್ರೆ ಹಿಂಗಾಯ್ತು ಇಲ್ಲಿಗೆ ನೋಡಿ, ಈ ತಿಂಗಳಾದ ಕೂಡ ಮಳೆ ಎಲ್ಲ ನೀವು ಮಾರಲ್ಲ. ಆಡುವ ಬಾರೆ ಸೋದರಿ ಮಾಡುವ ಬಾರೆ ಸುಂದರಿ, ಆಡುವ ಬಾರೆ ಸೋದರಿ ಮಾಡುವ ಬಾರೆ ಮನಕ ಯಾರ ಕೆಲವಿಗೆ ತೋರೆ, ಅಂದ ಚಂದರ ನಗುಮುಖ ತೋರೆ, ಮನಕ ಯಾರ ಕೆಲವಿಗೆ ತೋರೆ, ಹರಡಿಯ ಬರದಿ ಆಡುವ ನಮ್ಮನುರಾಗವೇ ಅತಿ ಮಧುರ, ನಮ್ಮನುರಾಗವೇ ಬಹು ಮಧುರ, ಆಡುವ ಬಾರೆ ಸೋದರಿ
ಉತ್ತರಿ ಕನಕಾಂಗೆ ಎಮ್ಮ ಕಾಂತನು ಕಂತು ರೂಪವನ್ನು ತೊಟ್ಟು ದುರಕ್ಕೆ ಹೋಗುವನಂತೆ. ಆದ ಕಾರಣ ಬರದಿಂದಲೇ ಹೋಗಿ ಕಾಂತನ ಚರಣಕ್ಕೆ ವಂದಿಸಿ ನಮ್ಮ ಅರಮಂತ್ರಕ್ಕೆ ಕರೆದುಕೊಂಡು ಬರನ ಬಾರೆ ತಂಗಿ ಶುಭಾಂಗಿ. ಕನಕಾಂಗೆ ಮಾಡ್ದಂಗೈತಿ ಇವತ್ತು ಗಾಳಿ. ದೀರ್ಘ ಸುಮಂಗಲಿಯರಾಗಿರೋ ಸತಿಮಣಿಯವರೇ. ಬಾಬಾ ಇಂಥ ಬರಗಾಲದಾಗ ಇಬ್ಬರು ಮಾಡ್ಕೊಂಡು ನೀನೇ ಪುಣ್ಯಾತ್ಮ ಬಿಡಪ್ಪ. ಹಾ ಆತೇನಪ್ಪ ನೋಡಪ್ಪ ಬೇಸಾಗ್ಯಪ್ಪ ನಮ್ ಸಾಧಕ ಹೋಗಿ ಮುಸ್ತಪ್ ಮಾಡ್ದಂಗ ಮಾಡಿ. ಪ್ರಿಯಾ ಕಾಂತೆ, ನಿನ್ನ ಪಯಣದಲ್ಲಿಗೆ ನಾನು ಹೋಗುವ ಪಯಣದ ಗೋಷ್ಠಿ ನಿನಗೆ ಏತಕ್ಕೆ ಕಾಂತೆ? ನಾನು ನಿನ್ನ ಸತಿಯಲ್ಲವೇ? ಹೌದು ಕಾಂತೆ. ತಿಳಿಸಬೇಕು ಪ್ರಿಯಾ. ಸತಿಯರ ಮುಂದೆ ಎಷ್ಟು ಮಾತ್ರಕ್ಕೂ ತಿಳಿಸುವುದಲ್ಲ ಸುಂದರಿ. ಕಾಂತ ಕಾಂತೆ, ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತೆ. ಪ್ರಿಯಾ ಪ್ರಿಯಾ ಹೃದಯ ರಾಜ ಬಾ. ಓ ಪ್ರಿಯಾ, ಕಾಂತೆ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತೆ. ಪ್ರಿಯಾ ಪ್ರಿಯಾ ಹೃದಯ ರಾಜ ಬಾ. ತಾಳ ತಾಳನೆ ಹಳೆ ಮರ ತಗಚಿದ ರಾಜ. ತಾಳನೆ ಹಳೆ ಮರ ತಗಚಿದ ರಾಜ. ಕಂಡ ಮೇಜು ಚಂದ ದೇವ. ಪ್ರಿಯಾ ಪ್ರಿಯಾ ಹೋಗುವ ಕಾರ್ಯವ ವಿವರವ. ಹೋಗುವ ಕಾರ್ಯವ ವಿವರವ ತಿಳಿಸುನಿ ಅನ್ನನ ಬೇಡವ ಪತಿದೇವ. ತಿಳಿಸುನಿ ಅನ್ನನ ಬೇಡವ ಪತಿದೇವ. ಯಾರಳು ಹೀಕೋಪ ಏನಿದಂತಾಪ. ಯಾರಳು ಹೀಕೋಪ ಏನಿದಂತಾಪ. ಬೇಡ ಎಲ್ಲಿಗೆ ರಾಮ. ಪ್ರಿಯಾ ಪ್ರಿಯಾ ಮನ ಹೊಲ್ಲವನೇ ಕಾಂತೆ, ತಮ್ಮ ಪಾದ ಪದ್ಮಗಳಿಗೆ ಆಶ್ರಯ. ಹಾ, ಮೇಘ ಆಶ್ರಯಿಸಿದ ಚಕೋರ ಪಕ್ಷಿಯಂತೆ ವಾರದು ಆಶ್ರಯಿಸಿದ ಮಚ್ಚಂಗಂತೆ. ಹಾ, ಕಾಂತ, ಕಾಂತೆ, ನಾವು ನಿಮ್ಮ ಆಶ್ರಯವನ್ನು ಪಡೆದಿರುವೆವು. ಹೌದು ಸುಂದರಿ. ಅಷ್ಟರೊಳಗೆ ನಮ್ಮ ಮೇಲೆ ಇಂಥ ಮನಸ್ಸು ಮಾಡಿ ಕಾರಣಕ್ಕೆ ಪೋಯ ಪ್ರಿಯ. ತಮ್ಮ ಪಾದ ಪದ್ಮಗಳಿಗೆ ನಮಗೆ ಆಶ್ರಯ. ಸುಬ್ಬಣ್ಣನ ಮಗ ಆಂಜನೇಯ ಸ್ವಾಮಿ 1000 ರೂಪಾಯಿ ಸಂಘಕ್ಕೆ ಆಯ್ಕೆ ಮಾಡಿರ್ತಾರೆ. ಧನ್ಯವಾದ. ಅಕ್ಕಿ ವೆಂಕಟೇಶ್ ಅವರು ಈ ನಾಟಕ ಸಂಘದ ಪರವಾಗಿ 1001 ರೂಪಾಯಿ ಮಾಡಿರ್ತಾರೆ. ಬಹಳ ಹೊತ್ತಾಯ್ತು ಕೊಟ್ಟದ. ಆಹೇ ಉಡು ರಾಜ್ಯಮುಖಿ ಆದ ಮಠದಿ ಮಣಿ. ಕಾಂತ, ಕಡು ಕೋಪಗೊಂಡು ಕೌರವನ ಪಟಕಡರ ಕರ್ಣ ದ್ರೋಣಾದಿಗಳನ್ನು ರಣಪೊಡಿ ಕೆರೆದು ಬರುವವರೆಗೂ ಎಣ್ಣೆಗೆ ಉಪ್ಪು ಕೋಪ ಕೊಡಲಾಗದು. ಉಡು ರಾಜ್ಯಮುಖಿಯಾದ ಉತ್ತರಿಯೇ ಪ್ರಿಯ ತಡ ಮಾಟದ ಗೃಹದೊಡೆಗೆ ತೆರಳು. ಮುದ್ದು ಮುಖಿಯಾದ ಪದ್ಮಾಕ್ಷಿಯೇ ಸುಂದರ ರೋಷಬದ್ಧನಾಗಿ ಹೋಗುವ ಸುಭದ್ರೆ ಕೋರನ ಅಗ್ರಬದ್ಧರಾಗಿ ಸ್ವಗೃಹದಲ್ಲಿರುವ ಕೋಪದ ಕುಲಾದ್ರಿಗಳನ್ನು ಕೆತ್ತಿಸಿರುವ ಮತ್ಬಲಶಾಲಿಯ ಮುಂದೆ ಬುದ್ಧಿ ಶೂನ್ಯರಾಗಿ ಬಂದಿರುವ
ರೂಪಾಯಿ ಆಯ್ಕೆ ಮಾಡಿರ್ತಾರೆ ಧನ್ಯವಾದ. ಯಾರಣ್ಣ ಪಂಥವನ್ನು ತೊಟ್ಟು ಹೋಗುತ್ತಿರುವಿ? ಕರ್ಣ ದ್ರೋಣಾದಿಗಳವರಿಗೆ ಪಂಥವನ್ನು ತೊಟ್ಟು ಹೋಗುವ ಸುಂದರಿ. ಕಾರಣ ದ್ರೋಣರ ಕೂಡ ಪಂಥವನ್ನು ತೊಟ್ಟು ಹೋಗುತ್ತಿರುವಿಯಾ? ಹೌದು ಸುಂದರಿ. ಬೇಡ ಕಾಂತ, ಅದು ಯಾತಕ್ಕೆ ಬೇಡ ಸುಂದರಿ? ಅವರು ಸಾಮಾನ್ಯದವರಲ್ಲ. ನಾನೇನು ಸಾಮಾನ್ಯದವನೇನು ಸುಂದರಿ? ಕಾಂತ, ಕಾಂತೆ, ಯುದ್ಧ ಮಾಡುವ ವಯಸ್ಸು ನಿನ್ನದಲ್ಲ. ಕ್ಷತ್ರಿಯನ ಹಾಗವನು ಮತ್ತೆ ಯಾವಾಗ ಯುದ್ಧ ಮಾಡಬೇಕು ಸುಂದರಿ? ಇಬ್ಬರ ಸತರಣನೆ ಸಂತೋಷದಿಂದ ಕಾಲ ಕಳೆಯ ಶತ್ರುಗಳನ್ನು ಜಯಿಸಿ ನಿಮ್ಮನ್ನು ಆಗ ಸಂತೋಷ ಪಡುವುದು ಸುಂದರಿ. ಜಯಿಸಿ ಬರುವೆಯಾ? ಸಹಜವಾಗಿ ಜಯಿಸಿ ಬರುವುದು ಸುಂದರಿ. ಜಯಿಸಿ ಹಿಂದೆ ತಿರುಗಿ ಬಾರದಿದ್ದರೆ ಬಾರದಿದ್ದರೆ ಏನು ಎಂಥ ಮಾತನಾಡಿದ ಸುಂದರಿ? ಪ್ರಿಯೇ, ಕಾರಣ ದ್ರೋಣರ ವಿಚಾರವು ತಿಳಿದುಕೊಂಡಿರುವೆಯಾ? ತಿಳಿದುಕೊಂಡಿರುವ ಸುಂದರಿ. ಏನು ತಿಳಿದುಕೊಂಡಿರುವೆ? ತಾಯಿಯ ಗರ್ಭದಲ್ಲಿರುವಾಗಲೇ ತಿಳಿದುಕೊಂಡಿರುವ ಸುಂದರಿ. ತಾಯಿಯ ಗರ್ಭದಲ್ಲಿರುವಾಗಲೇ ಹೌದು ತಿಳಿದುಕೊಂಡಿರುವೆ. ಸುಂದರಿ. ಕಾಂತ, ಕಾಂತೆ, ಆದರೆ ನಾನು ಹೇಳಲೆ ಹೇಳು ಕಾಂತೆ. ಓ ಭಾರತ ವೇರನ್ನು ಮಾರ ಸುಂದರ, ಓ ಪಾಂಡವ ಹೊಂಚೋತ್ತುವರ ಪ್ರಿಯಕರ. ಕಾಂತೆ, ಚೆನ್ನಾಗಿ ಹೇಳು ಕಾಂತೆ. ಅದು ಹೇಳು ಕಾಂತೆ. ಸಂಕರ ಲಲಲ 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 ಲಲ, ಓ ಭಾರತ ವೇರನ್ನು ಮಾರ ಸುಂದರ, ಓ ಪಾಂಡವ ಹೊಂಚೋತ್ತುವರ ಪ್ರಿಯಕರ. ಕಾಂತೆ, ಕಾರಣ ದ್ರೋಣರು ಎಂಥರು ಗೊತ್ತು? ನಾನೇನು ಸಾಮಾನ್ಯದವನೇನು ಸುಂದರಿ? ನಾಥ, ಕಾಂತೆ, ಅವರು ಎಂಥರು ಹೇಳಲು? ಹೇಳು ಸುಂದರಿ. ಕೌರವೇಂದ್ರನೆಂಬವನು ಮಹಾಕೃಷ್ಣ ಗುಣವನು, ಕೌರವೇಂದ್ರನೆಂಬವನು ಮಹಾಕೃಷ್ಣ ಗುಣವನು, ನಿಮ್ಮ ನಾಶ ಬಯಸೆ ಬಾರ್ವನು. ಅವರ ಗುಣವು ಎಂತದು ಗೊತ್ತೇ? ನಾನೇನು ಸಾಮಾನ್ಯದವನೇ ಸುಂದರಿ. ಅವ್ರು ಎಂತವರಾದರೂ ನನ್ನೇನು ಮಾಡುವರು ಸುಂದರಿ? ಕನ್ನಗಾತಕರು ಕುಲ್ಲಪಾತಕರು, ಕನ್ನಗಾತಕರು ಕುಲ್ಲಪಾತಕರು, ನಮ್ದು ಮಾತನ ಲಲಲ ಲಲಲ ಲಲಲ, ಓ ಭಾರತ ವೇಲ ಕುಮಾರ ಸುಂದರ, ಓ ಪಾಂಡವ ಹೊಂಚೋತ್ತುವರ ಪ್ರಿಯಕರ. ಕುರುಬರು ಚಿಕ್ಕಣ್ಣನ ಮಗ ಲೋಕೇಶ ಸಂಘಕ್ಕೆ 200 ರೂಪಾಯಿ ಆಯ್ಕೆ ಮಾಡಿರ್ತಾರೆ ಧನ್ಯವಾದ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಇಬ್ಬರ ಸತಿಯರನ್ನು ಮರೆತು ಕಾರಣ ದ್ರೋಣರ ಕೂಡ ಪಂಥವನ್ನು ತೊಟ್ಟು ಹೋಗೋದು ಸರಿಯಲ್ಲ ಕಾಂತ. ಅದು ಯಾತಕ್ಕೆ ಗುಣವಂತ. ಸುಂದರಿ? ಆಹೋ ಭೋಗವೇಣಿಯಾದನು ಹಗವೇಣಿಯೇ,
ಧರ್ಮಜನಿಗೆ ಭೂಭಾಗವನ್ನು ಕೊಡದ ಆ ಗೌರವನ ಬೇಗನೆಯನ್ನು ನೀಗಿ ಬರುವನೆಂದು ನನಗೆ ಕರವನ್ನು ಬಿಡಿದು ಜಯಂಕೃತಿ ಕೈದು ಸಾಗಿ ಹೋಗುವ ಸಮಯದಲ್ಲಿ ಎನ್ನಗೆ ಅನುಪೇಳುವೆ. ಮಾತನ್ನ ಹೇಳಿದೆ ಹಂತರಕ್ಕೆ ಒಗೆದು ಬರುವ ಮಗನಿಗೆ ಬಗೆ ಸಮಯಾಗಿ ಬೇಡಿದ ಬಿಡಬಲ್ಲನೆ. ರಮಣಿ ಬೆಲ್ ತುಡಿಕೆ ಕುರುಪನ ಪಡ ಮುರೆ ಹೊಡೆದು ಪಡೆಯುವ ಕಟುಕಲಿ ಎಂದನಿಸದಿದ್ದರೆ ಮಾತೆಯನ್ನು ಪಂಚಂಶಕ್ಕೆ ಸಂಜೆಯನ್ನು ಪಡೆ ನಡುವಿನ ಬಡದಿ ಬಡಿ ಸೌಂದರ್ಯದ ಕಡಿ. ರಮಣ ಅಹೇ ರಮಣಿ, ಸಮರಕ್ಕೆ ಹೋಗದ ತಕ್ಕ ನಡತೆಯಲ್ಲೆಂದು ಹೇಳಿದರೆ ಯಾತಕ್ಕೆ ಬಂದೆಂದು ಕೇಳ್ತೀವಿಯ? ಹೌದು ಸುಂದರಿ. ನಿನ್ನ ಹೊರತ ದೇಹಕ್ಕೆ ನಾನು ಬಾಧ್ಯಳಾದ ಕಾರಣ ಹಾ, ನಿನ್ನ ಸರ್ವ ವಿಚಾರವು ಎನ್ನ ಮುಂದೆ ತಿಳಿಸಬೇಕು. ಅದು ಯಾತಕ್ಕೆ ತಿಳಿಸಬೇಕು ಸುಂದರಿ? ಸುಂದರ ಸುಂದರಿ, ಶತ್ರು ಬಲವನ್ನು ಜಯಿಸಿ ಹಿಂದೆ ತಿರುಗಿ ಬರಲಾರ ಪತಿದೇವ ನಿಜವೆಂದು ತಿಳಿದುಕೋ ಸತ್ಯವಾಕ್ಯವ. ಹಾ, ಅಹೇ ಚಿತ್ತ ಬಲ್ಲವರಾದ ಉತ್ತರಿ ಶತ್ರು ಬಲಮಂ ಜಯಿಸು ಮತ್ತೆ ಬರಲಾಗದೆಂದು ನಿನಗೆ ರತ್ತಿಗೆ ತೆಗೆದು ದಾರಿ ಬೇಡಿದರೆ ಅಥವಾ ನಿನಗೇನಾದರೂ ಭೂತ ಭವಿಷ್ಯತ್ತು ವರ್ತಮಾನ ಗೊತ್ತಿದ್ದರೆ ತಕ್ಕನೆ ಮುಂದೆ ಉಸಿರೇ. ಹೀಗೆ ಹೇಳಿದನಲ್ಲ ಏ ಉತ್ತರಿ, ಸುಂದರ ಕೌರವನ ಬಲ ಮೃತ್ಯಮ ಮೃತ್ಯುವಿಗೆ ತುರ್ತು ಮಾಡಿ ಅವರ ಪತ್ನಿಯರ ಕಂಠ ಸೂತ್ರವನ್ನರಿಸುವ ಭುಜಬಲೋತ್ತಮನೆಂದು ಗೊತ್ತಿಲ್ಲದೆ ವಿಸ್ತರಿಸುವ ಅಲೇ ಮತ್ತ ಗಜಗಾಮಿನಿ, ತ್ರೈ ಜಗತ್ತನ್ನು ತಲೆ ಕೆಳಗೆ ಮಾಡುವ ಕಲಿಮಠೋತ್ತಮನೆಂದು ಗೊತ್ತಿಲ್ಲವೇ ನಾರಿ? ಉತ್ತರ ಗೋಕರ್ಣದಲ್ಲಿ ನಿಮ್ಮಣ್ಣನೆಂಬ ಉತ್ತರವು ಶತ್ರು ಬಲವನ್ನು ನೋಡಿ ಹೇಡಿ ಅಂತ ಹಿಡಿದನಂತೆ ಹಿಂದಕ್ಕೆ ನಾರಿ. ಅವನಂತೆ ಎನ್ನಂ ತಿಳಿದುಕೊಂಡಿರುವೆಯ ನಾರಿ? ಹಿಡಿ ನಿನ್ನ ಮಂದಿರಕ್ಕೆ ನಾರಿ. ಕಾಂತೆ, ನಾನು ಮಂದಿರಕ್ಕೆ ಹೋಗಲು ಬಂದಿಲ್ಲ, ಅದ್ ಮತ್ತೆ ಬಂದಿರೋ ಸುಂದರಿ. ನಿನ್ನನ್ನು ಕಳೆದುಕೊಂಡು ಹೋಗೋದಕ್ಕೆ. ಎಷ್ಟು ಮಾತ್ರಕ್ಕೂ ಬರುವುದಿಲ್ಲ ಸುಂದರಿ. ಬರೋದಿಲ್ಲವೇ? ಬರುವುದಿಲ್ಲ ಬಂದ ಸುಂದರಿ. ಬರೋದಿಲ್ಲ ಬಿಡೋದಿಲ್ಲ. ನೀನು ಎಷ್ಟು ಬೇಡಿಕೊಂಡರೂ ಬರುವುದಿಲ್ಲ ಸುಂದರಿ. ಪ್ರಾಣೇಶ್ವರ ಪ್ರಾಣೇಶ್ವರಿ, ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳು. ಒಲವಿನ ಪ್ರಾಣೇಶ್ವರ ನೇನ ಪ್ರೇಮದ ಹೃದಯೇಶ್ವರ ಭುವನ ವೇರ ರಣಧರ್ವೇರ ಭುವನ ವೇರ ರಣಧರ್ವೇರ ರಾಜರಾಜೇಶ್ವರ ಒಲವಿನ ಪ್ರಾಣೇಶ್ವರ ನೇನ ಪ್ರೇಮದ ಹೃದಯೇಶ್ವರ. ಮಂಜುನಾಥ್ ಶೆಟ್ಟಿ ಅವರ ಸಂಘಕ್ಕೆ 500 ರೂಪಾಯಿ ಕೊಟ್ಟಿರ್ತಾರೆ. ಮೌಲಾಲಿ ಶ್ಯಾಮಿನ್ ಸಪ್ಲೈಸ್ ಅವರ ಸಂಘಕ್ಕೆ 1000 ರೂಪಾಯಿ ಕೊಟ್ಟಿರ್ತಾರೆ. ಹಾಗೂ ಫೋಟೋ ಲೇಖೇಶ್ ಅವರ ಸಂಘಕ್ಕೆ 1000 ರೂಪಾಯಿ ಕೊಟ್ಟಿರ್ತಾರೆ. ಅವರೆಲ್ಲರಿಗೂ ಧನ್ಯವಾದ. ಒಟ್ಟಿಡ್ಕೊಂಡ್ಬಿಡ್ತು. ಕುಡ್ತಿನಿ ಮೇಲ್ಮನೆ ಭೀಮೇಶ್ ಅವರ ಸಂಘಕ್ಕೆ 1000 ರೂಪಾಯಿ ಕೊಟ್ಟಿರ್ತಾರೆ. ಧನ್ಯವಾದ. 500 ರೂಪಾಯಿ ಕೊಟ್ಟಿರ್ತಾರೆ. ಧನ್ಯವಾದ. ಪ್ರಾಣಪತಿ, ಕಾಂತಿ, ನಮ್ಮ ಪಿತನು ನನ್ನ ಪರಾಕ್ರಮಕ್ಕೆ ಮೆಚ್ಚಿ ನನ್ನನ್ನು ಕೊಟ್ಟು ನಿನಗೆ ಮದುವೆಯನ್ನು ಮಾಡಿದವನು. ಹೌದು ಸುಂದರಿ. ಕಾಂತ, ಕಾಂತಿ, ಈಗ ನನ್ನನ್ನು ಮರೆತ ಸಮರಕ್ಕೆ ಹೋಗಲು ನಿನಗೆ ತಕ್ಕ ನಡತೆಯಿಲ್ಲ. ಅದು ಯಾತಕ್ಕೆ ನಡೆದಲ್ಲ ಸುಂದರಿ? ಅದು ಯಾತಕ್ಕೆಂದರೆ ಅದು ಯಾತಕ್ಕೆಂದರೆ ಹಿಂದಕ್ಕೆ ರತಿಯ ಮಾತು ನೇರವಾದ ಮನ್ಮಥನು ಅವರ ನೇತ್ರಕ್ಕೆ ಭಸ್ಮಕೃತನಾದನಂತೆ. ಯಾರೇ ಅನ್ನ ಮಾತನ್ನು ಮೀರಬೇಡ ಪ್ರಾಣೇಶ, ಬಿಟ್ಟು ಬಿಡು ನಿನ್ನ ಮನದ ಆವೇಶ. ಆಹೇ ಉಡು ರಾಜಮುಖಿಯಾದ ಮಡದಿ ಮಣಿ, ಜಡಜಾಕ್ಷನು ಪಡೆದ ಮನ್ಮಥನು ತನ್ನ ಜಡಜಾಸ್ತ್ರದಿಂದ ಮೃಡನ ವೀರ ಸ್ಖಲಿತ ಮಾಡಿ ಬರುವನೆಂದು ಹೋದರೆ ಕಿಡಿಗಣ್ಣಿನಲ್ಲಿ ಸುತ್ತು ಭಸ್ಮೀಕೃತನಾದೆಂದು ಬೇಡ. ಹೌದಪ್ಪಯ್ಯ, ಮನ್ಮ
ಭರತನೊಬ್ಬ ನಲಿದರೆ ಸಮಸ್ತ ದೇವತಾ ನಿಕರಕ್ಕೆ ತಾರಕ ಬಾಧೆಯನ್ನು ತಪ್ಪಿಸಿ ಗಿರಿಜಾದೇವಿಗೂ ಪರಮೇಶ್ವರನಿಗೂ ಪಾಣಿ ಕೇಳಿ ಮಾಡಿಸಿ ಅವನ ಜನ್ಮ ಸಾಫಲ್ಯ ಮಾಡಿಕೊಂಡರು. ಕಾಂತೆ ಕಾಂತ ಇಂದಿನ ಖಂಡನದ ಕುರುಮಂಡಲೇಶನ ದಂಡಿನೋರ್ ಭುಜಬಲಾರ್ಧಂಡರಾದ ಕರ್ಣ ದ್ರೋಣಾದಿಗಳೆಂಬ ಶೃಂಗಾರರ ಸಮುದಾಯಕ್ಕೆ ಗಂಡ ಬೇರಣ್ಣ ನೆನೆಸದಿದ್ದರೆ ಬಾಪುರ್ಯ ಇಂದ್ರಿಯ ಕೀಲ್ ಹದ್ದ ಗಿರಿಜರಮನೊಡನೆ ಹತ್ತದ್ಭುತ ಯುದ್ಧಮಂ ಕೈದು ತದ್ಬದ್ಧಕರವಾದ ಭಾಗವತ ಪಡೆದ ಅರ್ಜುನನ ಅರ್ಧಾಂಗಿನಿಯಾದ ಸುಭದ್ರೆ ಗರ್ಭದಲ್ಲಿ ಹುಟ್ಟಿ ಸ್ವಾರ್ಥಕಲೆಯನ್ನು ರಾಣಿ ಪಣಿವೇರಿ. ಶ್ಯಾಮ್ಯಾನ್ ಪೇರಸಾವ್ ಅವ್ರ ಸಂಘಕ್ಕೆ 500 ರೂಪಾಯಿ ಕೊಟ್ಟಿರ್ತಾರೆ. ಧನ್ಯವಾದ. ಅಹೋ ರಮಣ, ಕಾಂತೆ ಸಮರಂಗದ ವಿಚಾರ ನಿಮ್ಮ ಜರಕರಿಗೊತ್ತು ನಿನಗಲ್ಲ. ಅದು ಯಾತಕ್ಕೆ ಸುಂದರಿ? ಕಾಂತ ಕಾಂತೆ ರಣರಂಗಕ್ಕೆ ಹೋಗಿ ಹೆಂಡ ತಿರುಗಿ ಬಂದರಂತ ಒಲಿತವಾಯಿತು. ಸಹಜವಾಗಿ ಜಯಿಸಿ ಬರುವ ಸುಂದರಿ. ಇಲ್ಲವಾದರೆ ನಮ್ಮ ಜೀವನವೇ ದುಃಖ. ಎಂಥ ಮಾತನಾಡಿದ ಸುಂದರಿ. ಚೆಕ್ಕತನದಲ್ಲಿ ಸಮರಕ್ಕೆ ಹೋಗದ ತಕ್ಕ ನಡತೆ ಎಲ್ಲರನ್ನ ಬುದ್ಧಿ ಸಂಪನ್ನ. ರಾಜಶೇಖರ ಮೇಸ್ತ್ರಿ ಅವರು ಸಂಘಕ್ಕೆ 2,000 ರೂಪಾಯಿ ಕೊಟ್ಟಿರ್ತಾರೆ. ಆಹೇ ನೀರಜಾಕ್ಷಿಯೇ, ಘೋರ ದೈತ್ಯರಾದ ಶೂರ ಪದ್ಮ ತಾರಕಾದಿಗಳನ್ನು ಸಂಹರಿಸಿದ ಆರುಮುಖದ ಗಂಡುಮುಖದ ಘೋರ ತಲೆಯಲ್ಲಿ ಸಂಹಾರ ಮಾಡಲಿಲ್ಲವೇ? ಅಹೇ ಕಾಂತೆ, ಕಾಂತ ಕುಟಿಲ ಮತಿಯುತನಾದ ಕುರು ಕಟಕಮ ಪಕ್ಕು ಎನ್ನ ಭುಜಬಲ ಪಠೋಟೋಪದಿಂದ ಕಟನ ಪಲ್ ಕಡಿದ ಕುರುಪನ ಹದಕಮ ಮುಡಿಯಾಡಿದ ಕಲಿ ಭಟಾಕ್ಷಮನೆಂದು ಕೀರ್ತಾಂಗನೆಯಿಂದ ನಡನೆ ಮಾಡಿಸುವ ಸುರಗನಿಗೇನು ಮಾತನಾಡಿ. ಕಾಂತೆ, ಕೆಟ್ಟತನದಿಂದ ಇದಿಷ್ಟರನಿಗೆ ಪಟ್ಟ ಕಟ್ಟದಿದ್ದರೆ ಜಗಜ್ಜತ್ತಿ ವೀರರ ಜಗತ್ತಿ ಭಕ್ತರ ಮಗನಾಗಿ ಹುಟ್ಟಿ ಸಾರ್ಥಕವೇನು? ಎನ್ನಗೆ ಉತ್ಕೃಷ್ಟ ಕೋಟವನ್ನು ಎತ್ತಿಸುವ ನಾರಿ, ಹಿಡಿ ನಿನ್ನ ಮಂದಿರಕ್ಕೆ ನಾರಿ. ಕುಡ್ತಿ ಗ್ರಾಮದಲ್ಲಿ ರೇಣುಕಾ ಚರಿತ್ರೆಯಲ್ಲಿ ಶಕ್ತಿ ಸುಧನ ಪಾತ್ರ ಮಾಡಿದಂತವರು ತಬಲಾ ಮಾಸ್ಟರ್ ನಾಗೇಶಣ್ಣವರಿಗೆ 101 ರೂಪಾಯಿ ಮತ್ತು ಸಾರಥಿ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿಯನ್ನು ಬಹುಮಾನಪೂರ್ವಕ ಮಾಡಿರುತ್ತಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಕುಡ್ತಿನಿ ಗ್ರಾಮದ ಕುರಿ ಹನುಮಣ್ಣ ಶಕ್ತಿ ಸುಧನ ಪಾತ್ರ ಅವರಿಗೆ ಹೃತ್ಪೂರ್ವಕ ನಮಸ್ಕಾರ. ಕಟ್ಟಿಗೆ ಬೇಯಿಸಿದ ಹೊನ್ನೂರಣ್ಣ. ಹಲೋ ಕುರಿ ಹನುಮಣ್ಣ ಬರ್ಬೇಕಣ್ಣ, ಈ ಹೆಸರು ಅರ್ಜೆಂಟ್ ಬರ್ಬೇಕು. ಕೊಟ್ಟು ಸರಿ ಹರ್ಸೋಮಣ್ಣ. ಜನಕುಂಡ ವಿಜಯಪಟ್ಟ ಮಹೇಶಪ್ಪ. ಕಾಂತ ಪ್ರಾಣೇಶ್ವರಿ ಹೇಳಲೆ. ಅದೇನು ಚೆನ್ನಾಗಿ ಹೇಳು ಸುಂದರಿ. ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತೆ. ಭೂಲೋಕದ ಮಹಾವೀರ ಭಾರತದ ದೂರ ಸುಂದರ ಪ್ರಿಯಕರ ಕಥಾ ಕಾಂತೆ, ತಿಳಿಸು ಪಯಣದ ವಿವರ.
ಹೇಳಲಿಲ್ಲ. ಕಾಂತೆ ಕಾಂತ, ಕಾಂತೆ ಚಂದ್ರನನ್ನು ಆಶ್ರಯಿಸಿದ ಚಕೋರ ಪಕ್ಷಿಯಂತೆ ಹಾ. ನಾನು ತಮ್ಮನ್ನು ಆಶ್ರಯಿಸಿ ಬಂದಿರುವನಲ್ಲವೇ? ಹೌದು ಸುಂದರಿ. ಪ್ರಿಯ, ಪ್ರಿಯೇ, ಅಷ್ಟರಲ್ಲಿ ಎನ್ನ ಮೇಲೆ ಕಲ್ಲು ಮನಸ್ಸು ಮಾಡಿ ನೀನು ಈ ರೀತಿ ಹೇಳದೆ ಕೇಳದೆ ಹೋಗುವುದು ತಕ್ಕ ನಡತೆಯಲ್ಲ ಕಾಂತ, ಮತಿವಂತ. ಅಹೇ ಪದ್ಮಾಕ್ಷಿಯೇ, ಪ್ರಾಣಪತಿಯೇ, ಪದ್ಮವ್ಯೂಹದಲ್ಲಿರುವ ದುರ್ಬುದ್ಧಿಗಳೆಂಬ ಯಾವ ದ್ರಿಪುಗಳ ಹೃದ್ಗರ್ಭಾಬ್ದಿಗಳ ಗದ್ಗಲಕುವಂತೆ ರೌದ್ರಾನಿತರಾಗಿ ಸಿಂಹದನೆಯನ್ನು ರಹಿತ ಹೋಗುವ ಸಮಯದಲ್ಲಿ ಮಾತ್ರ ನಿಲ್ಲಿಸಿದ್ರು. ಕಾಂತೆ ಭಾಪು ಭಾಪುರ ಭೂಮಂಡಲಾಧಿಪನಾದ ಕುರುಮಂಡಲೇಶನ ದಂಡಿನೋ ಗಾಂಡೀವಿ ಸಂಭವನಿಗೆ ಸಮದಂಡಿಯಾಗಿ ನಿಲ್ಲುವ ಗಂಡುಗಳಿಗಳೆಲ್ಲವೆಂದು ಕಾಂತೆ ಕದನ ಪ್ರಸಿದ್ಧರಾದ ನಕುಲ್ಹಾದಿಗಳನ್ನು ಕೈಗುಂದಿಸಿರುವ ಕುರುಪನ ಬಲಬದರುವಂತೆ ಉಕ್ಕುವ ರೋಷಾಗ್ನಿಂದ ಭೋಗವನ್ನು ಮದಗಜಗಾಮಿನಿ ನಡಿ ನಡಿ ನಿಲ್ಲ ಸಮಯಕ್ಕೆ ಅಹೋ ಪ್ರಾಣೇಶ್ವರ, ಅಹೇ ಪ್ರಾಣೇಶ್ವರಿ, ಪಂಥವನ್ನು ತೊಟ್ಟು ಹೋಗವೆಂದು ಹೇಳುತ್ತಿರುವೆಯಾ? ಹೌದು ಸುಂದರಿ. ಯಾರೊಂದಿಗೆ ಪ್ರಿಯ? ಕರ್ಣದ್ರೋಣಾದಿಗಳಿಗೆ ಹೋಗೋಣ ಸುಂದರಿ. ಕರ್ಣ ದ್ರೋಣರನ್ನು ಜಯಿಸಿ ಬರುವೆಯಾ? ಸಹಜವಾಗಿ ಜಯಿಸಿ ಬರೋಣ ಸುಂದರಿ. ನಿನ್ನಿಂದ ಆಗಲಾರದ ಮಾತು. ಅದು ಯಾತಕ್ಕೆ ಆಗಲಾರು ಸುಂದರಿ. ಕಾಂತ, ಕಾಂತೆ ಯುದ್ಧ ಮಾಡುವುದಕ್ಕೆ ನಿನ್ನೆತ್ತಪ್ಪನಾದ ಪ್ರಾರ್ಥನೆ ಇರುವನು. ಅವರಿಗೆ ಅನುಕೂಲವಿಲ್ಲದ ಪಕ್ಷದಲ್ಲಿ ನಾನು ಹೋಗೋಣ ಕಾಂತೆ. ಅವನಿಗೆ ಅನುಕೂಲವಿಲ್ಲವೆಂದು ನಾನು ಹೋಗುವನೆಂದು ಹೇಳುತ್ತಿರುವೆಯಾ? ಹೌದು ಸುಂದರಿ. ಬೇಡ ಕಾಂತ, ಅದು ಯಾತಕ್ಕೆ ಬೇಡ ಕಾಂತೆ. ಚಕ್ರ ಬಿಂಬವನ್ನು ಭೇದಿಸಿ ಬರಲು ನಿನ್ನಿಂದ ಆಗಲಾರದ ಮಾತನ್ನು ಹೌದೇ ಕಾಂತೆ, ನೀನು ಎಷ್ಟು ಹೇಳಿದ ಕಾಲಕ್ಕೂ ನಾನು ಬಿಡುವುದಿಲ್ಲ ಸುಂದರಿ. ಬಿಡುವುದಿಲ್ಲವೇ? ಬಿಡುವುದಿಲ್ಲ ಸುಂದರಿ. ಕಾಂತ, ಕಾಂತೆ ನಲ್ಲ ನಲ್ಲೇ ಪ್ರಿಯ, ಪ್ರಿಯೇ, ಹೇಳಲೇ? ಅದೇನು ಚೆನ್ನಾಗಿ ಹೇಳು ಕಾಂತೆ. ಪಾರ್ಥನ ಕುಮಾರ ರಣವೀರ, ಕಂಠವ ಬಿಡನೆ ಪ್ರಾಣೇಶ್ವರ, ಮತಿವಂತ ಓ ಗುಣವಂತ, ಗುಣವಂತ ಬಿಡುವಂತ. ಇದು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ ಸುಂದರಿ. ಕಾಂತ, ಕಾಂತೆ ಪಾರ್ಥನ ಕುಮಾರ ರಣವೀರ, ಕಂಠವ ಬಿಡನೆ ಪ್ರಾಣೇಶ್ವರ, ಮತಿವಂತ ಓ ಗುಣವಂತ, ಗುಣವಂತ ಗುಣವಂತ. ಚಿಕ್ಕತನದಲ್ಲೇ ದುರತನಾಗುವುದು ತಕ್ಕ ನಡತೆಯಲ್ಲ. ಚಿಕ್ಕತನದಲ್ಲೇ ದುರತನಾಗುವುದು ತಕ್ಕ ನಡತೆಯಲ್ಲ. ಚಕ್ರಬಿಂಬ ರಚಿಸಿ ಹಗಲ ಜಗತ್ತವೇ ಮಹಾನಿಪುಣ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಆ ಚಕ್ರ ಬಿಂಬವನ್ನು ರಚಿಸಿ ದ್ರೋಣನ ಎಂತವನು ಗೊತ್ತೇ? ಎಂತವನು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಚಕ್ರ ಬಿಂಬ ರಚಿಸಿ ಹಗಲ ಜಗತ್ತವೇ ಮಹಾನಿಪುಣ. ತನುವಿದ್ಯೆಯಲ್ಲಿ ಲೋಕದ ಜಾಣ ಗುರದಲ್ಲಿ ದ್ರೋಣ. ಪ್ರಿಯ, ಕಾಂತೆ ಆ ದ್ರೋಣನು ಬಹು ಜಾಣನು. ಆದರೆ ನಾನೇನು ಸಾಮಾನ್ಯದವನೇ ಸುಂದರಿ. ನೀನು ಅವನನ್ನು ಜಯಿಸಲಾರೆ. ಸಹಜವಾಗಿ ಜಯಿಸಿ ಬರೋಣ ಸುಂದರಿ. ಸುಮ್ಮನೆ ನಿನ್ನ ಹಠವನ್ನು ಬಿಡು. ಸರ್ವತಾ ಬಿಡುವುದಿಲ್ಲ ಸುಂದರಿ. ಪಾರ್ಥನ ಕುಮಾರ ರಣವೀರ, ಕಂಠವ ಬಿಡನೆ ಪ್ರಾಣೇಶ್ವರ, ಮತಿವಂತ ಓ ಗುಣವಂತ, ಗುಣವಂತ ಬಿಡುಪಂತ.
ಏ ಕೆಳ ಕೇಳ್ರ ಮರ ನೀವು ಅಲ್ಲಿ ಕೂತ್ಕೊಂಡು ಗುಂಡೆ ತರ ಮಾಡಿದಾಗ ಮಾಡ್ತಾರ. आहे कमलाक्षिये ಪ್ರಾಣಪತಿಯೇ प्राणपति पत्नी ಪ್ರಾಣೇಶ್ವರ प्राणेश्वरी ಶರಶಂಕುಲ ಭೈರನಾಗಿ ಹೊಮ್ಮಿಂದ ಮೇಲೆ ಕಣ್ಣ ದ್ರೋಣರೊಂದಿಗೆ ಪಂಥವನ್ನು ತೊಟ್ಟು ಹೋಗುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಪ್ರಿಯ. ಅದು ಯಾತಕ್ಕೆ ಸರಿಯಲ್ಲ ಸುಂದರಿ? ನೀನೇ ನನಗ ಆಶ್ರಯ. ಹೌದು ಸುಂದರಿ. आहे ಕಮಲಾಕ್ಷಿಯೇ ಪ್ರಾಣಪತಿಯೇ ರೌದ್ರಾಂಕಿತನಾಗಿ ಮತ್ಕರದ ವೀರ ಕಂಕಣಂ ಧರಿಸಿ ಭೂಕಂಪಾಯ ಮಾನವಾಗುವಂತೆ ಧನುಸ್ತಂಕಾರಂ ಕೈದು ಮಂಗಳಂ ಕಡೆಗೆ ಹೋಗುವ ಸಮಯದಲ್ಲಿ ಶಂಕರನು ಅಡ್ಡಗಟ್ಟಿದರು ನಿಲ್ಲದ ಹೋಗೆ ಕಾಂತೆ ಚೋಣೀಪನ ಬಲಕ್ಕೆ ಸೇನಾಧ್ಯಕ್ಷನಾದ ಧೋರಣನಿಗೆ ನನ್ನ ಭುಜಬಲ ಪ್ರಾಣವನ್ನು ತೋರಿ ಮೊದಲಾದವರ ಪ್ರಾಣವನ್ನು ನೀಗೆ ಯಮನಾಲಯದ ದಾರಿಯನ್ನು ತೋರಿದರೆ ಹೌದು ಪ್ರಿಯ. ಕಾಂತೆ ಕಾಂತ ಭೇಟಿಗಳಾದ ಕುರುಕುಲವೆಂಬ ಬುದ್ಧಿಗೆ ಕುಂಭೋದ್ಭವರೆಂದೆನಿಸದಿದ್ದಳೆ ಜಂಭಾರಿಗೆ ಪೌತ್ರ ನೆಲೆಸಿ ಸಾರ್ಥಕವೇನು ರಾಣಿ ಕಲಕಿರವಾಣಿ. ಅಹೋ ಪ್ರಾಣೇಶ್ವರ, ಪ್ರಾಣೇಶ್ವರಿ ತಾವು ಯುದ್ಧಕ್ಕೆ ಹೋಗುವರೆಂಬ ವರ್ತಮಾನವನ್ನು ತಿಳಿದು ಅರಮಂದಿರವನ್ನು ಬಿಟ್ಟು ಬಂದಿರುವೆನು. ಹೌದು ಸುಂದರಿ. ಮತ್ಸ್ಯಂಗಳ ಮಾತನ್ನು ಇಚ್ಚೆ ಇಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಕಾಂತ, ಕಾಂತೆ ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಯಬೇಕು, ಯೌವನದಲ್ಲಿ ಸುರತಾನಂದವನ್ನು ಹೊಂದಬೇಕು, ಮುಪ್ಪಿನ ಕಾಲದಲ್ಲಿ ಶಿವಪಾರಾಯಣ ಮಾಡಬೇಕು. ಇದು ಸರ್ವರಿಗೂ ಅನುಕೂಲವಾದ ಪದ್ಧತಿ ಕಾಂತ. ಸುಮ್ಮನೆ ತ್ಯಜಿಸೋ ನಿನ್ನ ಪಂಥ. ಅಹೇ ಬೃಂದವೇಣಿಯೇ ಮುಂಗೈಯೊಳಗೆ ಶರಂಗರಂ ಏರಿಸಿ ಸಂಗರಕ್ಕೆ ಹೋಗುವ ಸಮಯದಲ್ಲಿ ಎಂಗಳೆಯರ ಮಾತಿನಂತೆ ಅಂಗದರ ಕೇಳಿಗೆ ಮನಸ್ಸೋದರೆ ತುಂಬ ವಿಕ್ರಮರಾದ ಕ್ಷತ್ರಿಯನ ಮೇಲೆ ಕಾಂತೆ ಕಾಂತ, ನಿಮ್ಮ ಜನಕರಾದ ಬಲರಾಮಾದಿಗೆ ಬಲ್ಲರಿಗೆ ಬೇಳಿದಂತೆ ಪರಬಲವನ್ನು ತಲ್ಲಣಿಸುವ ಬಲ್ಲಿದವನ ಮುಂದೆ ಮೆಲ್ಲನೆ ಸಲ್ಲಿಸುವುದಕ್ಕೆ ಬಂದೇನು? ಪುಲ್ಲಲೋಚನೆ ಪ್ರಾಣೇಶ್ವರ, ಹಾಗೆ ವಾರ್ಕರಿ ಪರಗ್ರಹವಾದ ಗೃಹಗ್ರಹದಿಂದ ನಿಗ್ರಹಿಸಿ ಬರುವನು ಕಾಂತೆ. ಬಿಡು ನಿನ್ನ ಮನದ ಚಿಂತೆ. ಕಾಂತ, ಕಾಂತೆ ಇದು ವಸಂತ ಕಾಲವಲ್ಲವೇ? ಹೌದು ಸುಂದರಿ. ಇಂಥ ವಸಂತ ಕಾಲದಲ್ಲಿ ಏನನ್ನು ಬಿಟ್ಟು ಹೋಗುವೆಯಾ? ಶತ್ರುಗಳನ್ನು ಜಯಿಸಿ ಬಂದು ನಿಮ್ಮನ್ನು ಸಂತೋಷಪಡಿಸುವುದು ಸುಂದರಿ. ಜಯಿಸಿ ಬರದೆ ಹೋದರೆ ಸಹಜವಾಗಿ ಜಯಿಸಿ ಬರುವುದು ಸುಂದರಿ. ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತೆ.
ಮೆಲ್ಲ ಧರ್ಮರಾಯ ಕರ್ಕೊಂಬರಪ್ಪ ಗಂಚಿಗೆ. ಪ್ರಾಣೇಶ್ವರ ಪ್ರಾಣೇಶ್ವರಿ ಮಹೇಶ್ವರ ದೇವೇಶ್ವರಿ, ಇದು ಯಾವ ಕಾಲ? ಇದು ಯಾವ ಕಾಲ ಸುಂದರಿ? ವಸಂತ ಕಾಲ. ಹೌದೇನು ಸುಂದರಿ? ಕಾಕ ಕಾಂತೆ, ಇಂಥ ವಸಂತ ಕಾಲದಲ್ಲಿ ಅರಮಂದಿರೊಂದಿಗೆ ಸತಿಯರೊಂದಿಗೆ ಉಲ್ಲಾಸದಿಂದ ಕಾಲ ಕಳೆಯುವುದನ್ನು ಬಿಟ್ಟು ಕರ್ಣ ದ್ರೋಣರನ್ನು ಜಯಿಸಿ ಬರುವುದೆಂದು ನೀನು ಪಂಥವನ್ನು ತಂದು ಹೋಗುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಪ್ರಾಣೇಶ. ಬಿಟ್ಟು ಬಿಡು ನಿನ್ನ ಮನದ ಆದೇಶ. ನಿಮ್ಮ ತಂದೆಯು ಕರ್ಪೂರರ ನಪ್ಪೆಗೆ ಹಾಕಿಯಲು ಅಡಗಿದಾತನ ಸುದ್ದಿಯನ್ನು ಎನ್ನ ಮುಂದೆ ತಿದ್ದಿಯಲು ಮುಖ್ಯ ಬಂದವನು. ಕಾಂತೆ, ಕಾಕ ಒಂದು ಹಳೆಯ ಹತ್ತಿನ ಮೇಲೆ ಕೂತು ತಕ್ಕು ಯುದ್ಧವನ್ನು ಮಾಡಿರುವನೆಂದರೆ ರೋಷಬದ್ಧನಾಗಿ ಹಾರುವರು ಸರಿಯಾಗಿ ಯುದ್ಧ ಮಾಡುವನು. ಸೋಮಕನೆಂಬ ತಾಮಸನನ್ನು ಮತ್ಸ್ಯ ರೂಪವನ್ನು ತಾಳಿ ಕೊಲ್ಲಿರುವನಲ್ಲದೆ ಬಲು ಚಕ್ರವರ್ತಿ ಎಂಬವನಲ್ಲಿ ರಾಮನ ಅವತಾರದಿಂದ ಬೆಳಗ್ಗೆ 3 ಅಡಿ ಭೂದಾನವನ್ನು ಬೇರೆ ಮೋಸಕೃತರಿಂದ ಪಾತಾಳಕ್ಕೆ ತೂಗುವಂತೆ ನಿಮ್ಮ ಜನಕನಾದ ಸಲಿಲ ಜಾಕ್ಷನ ಮನೋನ್ನತೆಯನ್ನು ನೆಲದಪ್ಪಿ ಕಲಿತಿಲಕನ ಮುಂದೆ ಹೇಳುವವನಲ್ಲೇ ಪ್ರಾಣೇಶ್ವರ ಮನೆಯನ್ನು ಕಲ್ಲೆಂದು ತಿಳಿದುಕೊಂಡು ಏನು ತಿಳಿಯದ ಚಿಕ್ಕಪ್ಪನನ್ನು ಮನ ಬಂದಂತೆ ನಿಂದಿಸುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಮಾರು ರೂಪ ಪಾಂಡವರ ಕುಲದೀಪ. ಆಹೋ ತೋಳ ದಾಕ್ಷಿಯೋ ಪ್ರಾಣೇಶ್ವರ ತಾಯಿ ಆದ ರೇಣುಕ ಕೊಂಡ ಮಾಯಾಕಾರನ ನ್ಯಾಯವನ್ನು ಎನ್ನ ಮುಂದೆ ಇನ್ನೊಂದು ಸಾರಿ ಕೇಳಬೇಡ. ನೀರಜಾಕ್ಷನು ಅಂತ ಧೀರನಾಗಿದ್ದರೆ ಶೂರ ಕರ್ತರ ದಪ್ಪಿಗೆ ವಾರದಿಯ ಮಧ್ಯದಲ್ಲಿ ಕಟ್ಟ ಯಾರು ಹರಿಯದಂತೆ ಅಡಗಿದ್ದರಾಟಕ್ಕೆ ಇನ್ನು ಅನಂತ ಕಪ್ಪುತನದಿಂದ ರಕ್ಕಸರನ್ನು ಮಣ್ಣು ಮಕ್ಕಿಸಿರುವನಲ್ಲದೆ ಬಾಪು ಬಾಪುರನನ್ನ ಗಂಡನ ಮಂಡಲ ದೇವತಾಂಗಿಕರು ಸಡಗರದಿಂದ ಕೊಂದು ಹಾಲುವರಲ್ಲದೆ ರೋಷಾನ್ವಿತನಾಗಿ ಕುರುಬಲವನ್ನು ನಾಶ ಮಾಡದಿದ್ದರೆ ವ್ಯಾಸವನಂದನ ವಿಭತ್ಸಿಗದನಿಸಿ ಸಾರ್ಥಕಗಳನ್ನು ನಾರಿ ಹುಡುಗನ್ನ ಮಂದಿರತ್ತದಾರು. ಭೀಮಾ ಭೀಮಾ ಆಹೋ ಜನಕ ಒತ್ತು ವಿಳಂಬ ಮಾಡುವುದರಿಂದ ಏನು ಪ್ರಯೋಜನ? ಚಿಕ್ಕವನೆಂದು ಈಚದ ಹಕ್ಕರೆಯಿಂದ ಕರ್ಣಾದಿರಾಜವನ್ನು ಸಡಲಿಸಿ ಕಟ್ಟಕ್ಕದ ಪ್ರಾಣವನ್ನು ನೀಗಿಸಿ ಕೌರವನನ್ನು ಅವರ ಸತಿಯರಿಗೆ ಪೋಲಿಯಾಗಿಸಿದರು. ಎನ್ನ ಪ್ರಾಣವನ್ನು ನೋಡು, ಎನ್ನಗೆ ನೇಮವನ್ನು ಕೊಡು ಜನಕ. ಸಮರ್ಥ ನೀನಹುದು, ನಿಧಾನಿಸು ನಿಧಾನಿಸು. ಅವನನ್ನು ಜನಾನ ಭೀಮನ ಭೀಕರವೆಲ್ಲ ನಿಲ್ಲಿಸಿದರು. ನಕುಲ ಸಾತ್ಯಕಾದಿಗಳನ್ನು ಹಿಂದಿರುಗಿಸಿರುವರು. ರುಪರಾದಿ ವಿರಾಟ ಭೂಪಾಲರೆಲ್ಲ ಹಿಂದಿರುಗಿ ಬಂದಿರುವರು. ಅಹೋ ಕುಮಾರ, ಪರಬಲವನ್ನು ಜಯಿಸುವ ವೀರಾದಿ ವೀರರೆಲ್ಲ ಮುಖಭಂಗಿತರಾಗಿ ಹಿಂದಿರುಗಿ ಬಂದಿರುವರು. ಇದರಿಂದ ಸಾಧ್ಯವಾಗಲರೇನು ಪುತ್ರ ಕೋಮಲ ಗಾತ್ರ. ಅಹೋ ಜನಕ ಬಾಲಕ, ಅದ್ಭುತ ಯುದ್ಧವನ್ನ ಸಿಗಿ ಗೆದ್ದು ಬರುವ ಮಧ್ಯಮ ಪಾಂಡವ ಪುತ್ರನಿಗೆ ಇಂಥ ಅಳಬೇಕೆ ಸುದ್ದಿಯನ್ನು ಸೇರುವುದುಂಟೆ. ಹೇಳಿದೆ ಕುಮಾರ, ಸಂಪಿಗೆ ಪುಷ್ಪ ಹರಳಿದರೆ ಪರಿಮಳವನ್ನು ಸೇವಿಸುವ ಭೃಂಗಾದಿಗಳಿಗೆ ಪತ್ತೆಯುಂಟು. ಅಪ್ಪಯ್ಯ ತನಯ ಹರಿಭಟಾದಿ ಭೀಮ ಸಾತ್ಯಕಾದಿಗಳನ್ನು ಗೆಲ್ಲದಿರಲೆ ಸೈನ್ಯವು ಮೇಲೇರಿ ಬರಲಿ, ಜಲನಿಧಿ ಎಂಬ ಕಡಲಿಗೆ ಬಲಭಾಗ್ಯನೆಂದೆನಿಸಿದರು. ಅಪ್ಪಯ್ಯ ತನಯ ಹುಡುಗನೆಂಬ ಮನದ ದುಗುಡವನ್ನು ಬಿಡು ಬಿಡು ಧರ್ಮ ಭೂಪಾರ ಪದ್ಮಯುವದಲ್ಲಿ ತೋರುವ ನೋಡೆನ್ನ ಬಾಳುವರ. ಎಲ್ಲ ಸಾರಥಿ ದೇವ, ಇವನಿಗೆ ಏನು ಹೇಳಲಿ ಸಮ್ಮತಿ? ಹೌದು ದೇವ. ಕನ್ನಡಿಗೆ ನೀತಿಯನ್ನು ಹೇಳಿದರೆ ಕೇಳಲಿಲ್ಲ. ಇವನ ಸಮರದ ಆಸೆಯನ್ನು ಬಿಡಿಸುವುದಕ್ಕೆ ಅನುಜನಾದ ಭೀಮನಂಬರ ಹೇಳು ಸಾರಥಿ, ಪೋಗುನಿ ಜಾಗೃತಿ. ನಿಮ್ಮಿಷ್ಟದಂತಾಗಲಿ ಭೂಪತಿ. ಇದೇ ಕೊರಗೋಡು ಗ್ರಾಮದಲ್ಲಿ ಸುಂದೋಪ ಸುಂದರದಲ್ಲಿ ನಾರದನ ಪಾತ್ರ ಮಾಡಿದಂತ ನಂದೀಶಿವರು ಧರ್ಮಜನ ಪಾತ್ರ ಮಾಡಿದಂತವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ನಡಪ್ಪ ಮೆಲ್ಲ ಕೂತ್ಕೊಂಡ್ಬಿಡೋಣ.
ದೌಡ್ನಿ ಎತ್ತ ಓಚೆ ಕಾಲೇಜು ಹುಡುಗೀರ ತೋಳೆ ಇಲ್ಲದ ಜಾಕೆಟ್ ಹಾಕೊಂಡು ಕಾಲೇಜು ಬರ್ತೀರಾ ಚೀಚಿ ತೊಟ್ಟಿಗಳು ಕಾಣಿಸೋ ಮಿಡಿಗಳು ಕಟ್ಟಿಕೊಂಡು ಬೀದಿಗೆ ಬರ್ತೀರಾ ಹೀರಾ ಹೋಂಡಾ ಗಾಡಿ ಬಂದ್ರೆ ಡ್ರಾಪು ಕೇಳ್ತೀರಾ ಹೀರಾ ಹೋಂಡಾ ಗಾಡಿ ಬಂದ್ರೆ ಡ್ರಾಪು ಕೇಳ್ತೀರಾ ನಮ್ಮಂತವ್ರು ಸೈಕಲ್ ತಂದ್ರೆ ಗುರುಗುಟ್ಟು ನೋಡ್ತೀರಾ ನಮ್ಮಂತವ್ರು ಸೈಕಲ್ ತಂದ್ರೆ ಗುರುಗುಟ್ಟು ನೋಡ್ತೀರಾ ಲಗ್ಗ ದಾವಣಿ ಎತ್ತ ಹೋಯ್ತೆ ಕಾಲೇಜು ಹುಡುಗೀರ ತೋಳೆ ಇಲ್ಲದ ಜಾಕೆಟ್ ಹಾಕೊಂಡು ಕಾಲೇಜು ಬರ್ತೀರಾ ಚೀಚಿ ದೊಡ್ಡಗಳು ಕಾಣಿಸೋ ಕಟ್ಟಿಕೊಂಡು ಬೀದಿಗೆ ಬರ್ತೀರಾ ದಯವಿಟ್ಟು ಇಲ್ಲಿಂದ ಕುಂದಿರ್ಬೇಕಣ್ಣ ಹಿಂದೆ ಸರ್ಕೊಂಡು ಕುಂದಿರ್ಬೇಕು ದಯವಿಟ್ಟು ಇಲ್ಲಿ ನಿಂದ್ರಬಾರ್ರು ಹಿಂದೆ ಸರ್ಕಲ್ರು ಕೊಡ್ರ ಲೇಟ್ ಮಾಡ್ಬೇಡ ಕೊಡ್ರಪ್ಪ ಕೌರವ ದ್ರೋಣ ಕರ್ಣ ಸೈಂಧವರಾಗಿರ್ಬೇಕು ಕೌರವ ದ್ರೋಣ ಕರ್ಣ ಸೈಂಧವ ತಪ್ಪಡಿ ಬೇಡ ನಿಂದ್ರಪ್ಪ ಯಪ್ಪ ಬುಗುಲ್ ಬರಂಗ್ ಮಾಡ್ತಾರಲ್ಲ ಹಂಗ ಕರ್ಕೊಂಬರಂಗ್ ಮಾಡ್ದಂಗ ಹಲೋ ಹಲೋ ಪಾಪ ಇದು ಯಾವ್ದು ಕುಣಿತ ದೂರ ಹೋಗಿ ಕಲ್ತ್ಕೊಂಡ್ ಬಂದಾರ ನಮ್ಮ ಕಡೆದೆಲ್ಲ ಕುಣಿತದ ಗುಡಿ ಗುಡಿಕೆಂದು ಕಡಲ ಬಸದಿಂದ ಬಂದಂತಹ ದೊರೆಯನ್ನು ದಾರೆಂದು ಕೇಳಿದ ದೇವ ಎತ್ತು ಬಂದು ಹೇಳಪ್ಪ ಕುರುಗಾಡು ಮಾವ ದೇವ ಗುಡಿ ಗುಡಿಕೆಂಬ ಕಡುರ ಬಸದ ಅತ್ಯದ್ಭುತ ಸಂಬತ್ತನಿಗೆ ಪುಟರಾಶಿಗಳನ್ನು ಪಡೆಯುತ್ತಕ್ಕೆ ರಿಪುವಟರ ತಲೆಬುರುಡೆಗಳೆಲ್ಲ ಕಡೆಗೆ ಸಿಡಿದಾಡಿದವ ಮಾನವ ದೇವ ಕರ್ಪುರಾದಿಗಳನ್ನು ಕಂಡಪ್ಪರಿಸ ದೊಡ್ಡಲರ ಗರ್ಭ ವಿಭಾಗ ಮಾಡುವಲ ಮುಂಭಾಗದಲ್ಲಿ ನಿಂತು ಮಾತನಾಡಿಸುವ ನೀನುಗಾರ್ಪಟ ನೋಡಲ್ಲ ಓ ದೇವ ನಾವುದಾರಂದರೆ ಲಂಚ ತಿನ್ನುವರು ಲಂಚ ದ್ರೋಹಿ ಲಂಚ ಬೇಡುವರು ಬೀದಿ ನಾಯಿ ಲಂಚ ಕೊಟ್ಟು ಕೊಟ್ಟು ಬಿಡುವರು ಬಾಯಿ ಬಾಯಿ ಬಳ್ಳಾರಿ ಬದನೆಕಾಯಿ ಕುಡಿತೀನಿ ಕುಂಬಳೆಕಾಯಿ ಕಾರೇಕಲ್ ಕಾರೇಕಾಯಿ ನೆಲ್ಲಾಪುರ ನೆಲ್ಲಿಕಾಯಿ ರಾಣಿ ವೇಷಕ್ಕೆ ಹೊಡೆದಿರುವನು ಸಣ್ಣದೊಂದು ತೆಂಗಿನಕಾಯಿ ದೊಡ್ಡದೊಂದು ಕುಂಬಳೆಕಾಯಿ ಎಷ್ಟು ಕಾಯಿಗಳನ್ನು ಹೊಡೆದರೂ ಅರ್ಪಿತ ಮಾಡಿಕೊ
ಬೇಡಿಕೊಳ್ಳುವಳು ಮಾರಮ್ಮ ತಾಯಿ. ದೇವ ಅಗಸೆಗೆ ಬುಟ್ಟೆ ಕಲ್ಲವಾಸ, ನಾನು ಸಂಸಾರದ ದಾಸ. ಆ ಮೂಲೆಯಲ್ಲಿ ನಿಂತುಕೊಂಡಿರುವನು ನಮ್ಮ ಸ್ವಾದರ ಮಾವನೆಂಬ ಅರಸ. ಅಂತ ಅರಸನ ಮಗಳಿಗೆ ವರನಾಗಿ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ. ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಸಾರಥಿ ಯಾವುದಾರೆಂದರೆ ಯಾರು ದೇವ? ಮದ್ಭುಜ ಬಲಾಕ್ರದ ಮರಿಯುವ ತತ್ಕದಾರ್ದಂಡವಂತಿರುವುದರೆ ಉಚ್ಚ ತ್ರಿಭುವಗಳ ಉತ್ತರವ ಸಂಭ್ರಮಗೊಂಡ ತತ್ಪುಣ್ಯಂ ಗೊತ್ತಿರ ಶೇಷನ ಕುಂಭಸ್ಥಳಗಳು ಬೆರ್ರನ ಬಿರುದು ಭೂಪತಿ ಉದ್ಯೋತ್ಪತ್ರತರಮಾದ ಎನ್ನ ಸಿಂಹನಾದಕ್ಕ ಸಪ್ತಾದ್ಯೋಳ ಸರ್ವನಿಸಿ ಭೂಕಂಪಾಯಮಾನವಾಗುವಂತೆ ಉಂಕರಿಸಿದ ಮಾತ್ರಕ್ಕೆ ಸಪ್ತ ಕುಲಾತ್ರಿಗಳು ಹಾರಿಬಿಟ್ಟವು. ಪಟುಪಟ ಪರಾಕ್ರಮ ಪಾಂಡುನುಪ ಸಂಜಾತ ಮಾರುತನ ಮಂತ್ರೋಪ ಗಂಡಗಲಿಯಾದ ಗಾಂಧೀಯ ಅಗ್ರಜನ ಕೌರವ ನಮ್ಮ ತಂಟೆ ಕಾರಣಿಗೆ ಗಂಟಲ ಗಾಣ ಎಂದಾದರೂ ಈ ಪದಾರ್ಥ ಪಾಲ್ ಮಾಡಿರುವ ಮಲ್ಲ ಯುದ್ಧದ ಪ್ರೇಮ ದ್ರೌಪದಿಯ ಮಾನಸ ಕಾಮ ಸೋಮಾಂಶೋದ್ಧಾಮ ಈ ಬ್ರಹ್ಮಾಂಡವ ಸಾರಥಿ ಅತಿ ಜಾಗೃತಿ. ವೀರ ಭೀಮಸೇನ ಮಹಾರಾಜರು ನೀವಾದರೆ ಬಂಗಾಳದಿಂದ ಕಂಗೊಳಿಸಿ ಬೈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಈ ಸಾರಥಿ ಈ ಸಮಾಮತಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ಬಂಧುರ ಬಲ್ಲ ಸೈನ್ಯವನ್ನೊಡನೆ ಕಾದಾಡಿ ಯುದ್ಧದ ಆಯಾಸವಂದಿರುವ ಸಮಯದ ಯಮನಂದನನಾಥ ಧರ್ಮ ನರೇಂದ್ರನ್ನು ಕರೆಸುವ ಕಾರಣ ಬರೋಣವಾಯಿತು ಕೊಂಡಿಯ ಸಾರಥಿ. ತಿಳಿತೇನ ಬಂದ ಸಂಗತಿ ನಿಮ್ಮ ಮುಂಭಾಗದಲ್ಲಿರುವನು ಭೂಪತಿ. ಪೀಠವನ್ನು ಅಲಂಕರಿಸಿರಿ, ಜಾಗೃತಿ. ಅಗಸರ ಸೀನಪ್ಪಣ್ಣ, ಅಗಸರ ಸೀನಪ್ಪಣ್ಣ, ಬೇಗ ಬರ್ರಿ, ಬೇಗ ಬರ್ರಿ. ತಾವರ್ಗೆರೆ ನಾಗರಾಜ, ಇಟ್ಲಾಪುರ ಹನುಮಂತರ ಡೆಲ್ಲಿ ಬರ್ಬೇಕು ವೇದಿಕೆಗೆ. ಕರ್ಮೀರ ಸಂಘಕ್ಕೆ 1000 ರೂಪಾಯಿ ಮಾಡಿರ್ತಾರೆ. ಧನ್ಯವಾದ.